ಬೆಂಗಳೂರಲ್ಲಿ ನಮ್ಮ ಹತ್ರ ಇರೋ ದುಡ್ಡಿಗೆ ಸಿಗೋ ಫ್ಲಾಟ್ಗಳೇ ಚಿಕ್ಕದು ಅಂತ ಹೇಳ್ಬೋದು. ಆದರೂ ಕೂಡ ನಿಮ್ಮ ಫ್ಲಾಟ್ ಹೇಗೆ ಇರಲಿ ಅದಕ್ಕೆ ತಕ್ಕಾದಂತಹ ಪ್ರೀಮಿಯಂ ಇಂಟೀರಿಯರು ಬಜೆಟ್ ಅಲ್ಲಿ ಮಾಡ್ಕೊಡೋದು ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅವರು. ಅಕ್ರಲಿಕ್ ಕಿಚನ್ ಅಲ್ವಾ ಸರ್ ಇದು? ಹೌದು ಸರ್, ಹೌದು. ಸೈಜ್ ಹೇಳಿ ಸರ್, ಎಷ್ಟಿದೆ ಕಿಚನ್ ಇದು? ಸರ್ ಈ ಕಿಚನ್ ಬಂದು 10x6 ಸರ್. ಅಷ್ಟೇನೆ ಅಷ್ಟೇ. ಬಟ್ ಅದ್ರ ಎಲ್ಲ ಇದೆ ಬಟ್ ಫೈನಲ್ ಆಗಿ ಸ್ಪೇಷಿಯೋಗೆ ಹೋಗ್ಬೇಕು, ಅದು ಡಿಸಿಷನ್ ಯಾಕೆ? ಅದು ಏನಕ್ಕಂದ್ರೆ ಮೇನ್ ಅಫೋರ್ಡಬಿಲಿಟಿ, ಆಮೇಲೆ ಮತ್ತೆ ಪ್ರೀವಿಯಸ್ ಎಲ್ಲ ಪ್ರಾಜೆಕ್ಟ್ ಮಾಡಿ ನೋಡಿದ್ನಲ್ಲ, ಸೊ ಅದು ತುಂಬಾ ಇಷ್ಟ ಆಯ್ತಲ್ಲ ನಾನು. ಸೊ ಅದಕ್ಕೆ ನಾನು ಫೈನಲ್ ಆಗಿ ಆಕ್ಚುಲಿ ತುಂಬಾ ವಿಚಾರಿಸಿದೆ ನಾನು. ನೋಡಿರ್ತೀರಾ? ಓಕೆ 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 ಓಕೆ. ಸೊ ಫೈನಲ್ ಆಗಿ ಅವ್ರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರಿ. ನಿಮ್ದು ರೆಸ್ಪಾನ್ಸ್ ಇಮಿಡಿಯೇಟ್ಲಿ ಅವ್ರು ಮಾಡಿದ್ರು. ನಮ್ಗೆ ಈ ತರ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರದೊಂದು ಎಸ್ಟಿಮೇಟ್ ಕೊಟ್ಟರು. ಈಗ ನಮ್ದು ರಿಕ್ವೈರ್ಮೆಂಟ್ ಹೇಳಿದ ತಕ್ಷಣ ಅವರು ಮಾಡಿಕೊಟ್ರು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ಇಂಟೀರಿಯರ್ನ ಸ್ಪೆಷಾಲಿಟಿ ಏನು ಅಂತಂದ್ರೆ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರ, ಜಸ್ಟ್ 850 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತಹ ಒಂದು ಫ್ಲಾಟ್ ಇದು. ಆದರೂ ಕೂಡ ಇಲ್ಲಿ ಪ್ರಾಪರ್ ಆಗಿ ಒಂದು ಕಿಚನ್ ಇರ್ಬೋದು, ಟಿವಿ ಯೂನಿಟ್, ವಾರ್ಡ್ರೋಬು, ಕಿಡ್ಸ್ ಬೆಡ್ರೂಮು, ಎವ್ರಿಥಿಂಗ್ ಸಿಕ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿದ್ರೆ ಚಿಕ್ಕ ಜಾಗದಲ್ಲಿ ಪ್ರೀಮಿಯಂ ಆಗಿ ಒಂದು ಇಂಟೀರಿಯರ್ ಹೇಗೆ ಮಾಡ್ಕೋಬಹುದು ಅನ್ನೋ ಐಡಿಯಾ ನಿಮಗೆ ಬರುತ್ತೆ ವೀಕ್ಷಕರೇ, ಎಸ್ಪೆಷಲಿ ಫ್ಲಾಟ್ಸ್ ಓನರ್ಗಳು. ಹೌದು ವೀಕ್ಷಕರೇ, ಬೆಂಗಳೂರಲ್ಲಿ ನಮ್ಮ ಹತ್ರ ಇರೋ ದುಡ್ಡಿಗೆ ಸಿಗೋ ಫ್ಲಾಟ್ಗಳೇ ಚಿಕ್ಕದು ಅಂತ ಹೇಳ್ಬೋದು. ಆದರೂ ಕೂಡ ನಿಮ್ಮ ಫ್ಲಾಟ್ ಹೇಗೆ ಇರಲಿ ಅದಕ್ಕೆ ತಕ್ಕಾದಂತಹ ಪ್ರೀಮಿಯಂ ಇಂಟೀರಿಯರು ಬಜೆಟ್ ಅಲ್ಲಿ ಮಾಡ್ಕೊಡೋದು ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅವರು. ಇವತ್ತು ಕೂಡ ಒಂದು ಒಳ್ಳೆ ಇಂಟೀರಿಯರ್ ಕೊಟ್ಟಿದ್ದಾರೆ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಭಾರ್ಗವ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ಪೇಸ್ ಯುಟಿಲೈಸೇಷನ್ ಇಲ್ಲಿಂದ ಕಲಿಬೇಕು ನಾವು, ಈ ಮನೆಯಿಂದ ಅಂತ ಹೇಳ್ಬೋದು. ಸರ್ ಇಲ್ಲಿನ ಸ್ಪೆಷಾಲಿಟಿ ಏನು ಸರ್? ಸರ್ ಮೇನ್ ಸ್ಪೇಸ್ ಯುಟಿಲೈಸೇಷನ್ ಸರ್, ಇವಾಗ ನೀವು ಹೇಳ್ದಂಗೆ ಟರ್ಮಿನಲ್ ಕೊಟ್ಟಂಗೆ, ಸೊ ಕಂಪ್ಲೀಟ್ ಆಗಿ ಕಾಂಪ್ಯಾಕ್ಟ್ ಫ್ಲಾಟ್ಸ್ ಇರುತ್ತೆ. ಕಾಂಪ್ಯಾಕ್ಟ್ ಇರುತ್ತೆ. ಅಲ್ಲಿ ನಾವು ಎಲ್ಲದನ್ನು ಆರ್ಗನೈಸ್ ಮಾಡೋದು ಮತ್ತೆ ಎಲ್ಲದಕ್ಕೂ ಸ್ಪೇಸ್ ಕೊಡೋದು ಸೊ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸ್ಪೇಸ್ ತುಂಬಾ ವೇಸ್ಟ್ ಮಾಡಬಾರ್ದು. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ಮನೇಲಿ ನಾವು 2 ರೂಮಲ್ಲೂ ಕಾಟ್ ಮಾಡಿದೀವಿ. ಎರಡು ಕಡೆ ಕಾಟ್ ಮಾಡಿದೀವಿ. ಓಕೆನಾ? 10x10 ರೂಮ್ಸ್ ಇರೋದ್ರಿಂದ ಒಂದು ವಾರ್ಡ್ರೋಬ್ ಒಂದು ಕಾಟ್ ಮಾಡಿದ ತಕ್ಷಣ ಸ್ಪೇಸ್ ಇರಲ್ಲ. ಅದರಲ್ಲೂ ಬಟ್ ನಾವು ಸ್ಪೇಸ್ ಕೊಡೋ ತರ ಪ್ಲಾನ್ ಮಾಡ್ಕೊಂಡು ಅದನ್ನ ಸ್ಟಡಿ ಬೇರೆ ಸ್ಟಡಿನೂ ಕೊಟ್ಟಿದ್ದೀವಿ. ಅದು ನೋಡಿದೆ ನಾನು, ಸ್ಟಡಿ ಕೊಟ್ಟಿದ್ದೀರಾ. ಆಮೇಲೆ ಇನ್ನೊಂದು ಇಷ್ಟ ಆಗಿದೆ ಹೆಂಗ್ ಗೊತ್ತಾ? ಕಿಚನ್. ಹೌದು, ಚಿಕ್ಕ ಕಿಚನ್ ಬಟ್ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಡಿಶ್ ವಾಷರ್ ಪಾಯಿಂಟ್, ಮತ್ತೆ ವಾಷಿಂಗ್ ಮಿಷಿನ್ ಪಾಯಿಂಟ್, ಟಾಲ್ ಯೂನಿಟ್, ವಿಕರ್ ಬಾಸ್ಕೆಟ್, ಮೆಶ್ ವಿಕರ್ ಬಾಸ್ಕೆಟ್ಸ್, ಅದಾದ್ಮೇಲೆ ಎಲ್ ಶೇಪ್ ಕಿಚನ್, ಸೊ ಮತ್ತೆ ಅಪ್ಲಿಫ್ಟರ್ಸ್, ಏನೇನು ಬೇಕು ಒಂದು ಮಾಡ್ಯುಲರ್ ಕಿಚನ್ ಏನೇನು ಬೇಕು ಅಷ್ಟು ಕೊಟ್ಟಿದ್ದೀವಿ. ಎಲ್ಲ ಇದೆ ಅದರಲ್ಲಿ, ಚಿಕ್ಕದಾಗಿದೆ. ಅಂಡ್ ಇನ್ನೊಂದು ಏನಂತಂದ್ರೆ ನಮ್ಮ ಹಿಂದ್ಗಡೆ ನೋಡ್ತಾ ಇರಬಹುದು ಟಿವಿ ಯೂನಿಟ್ ಅನ್ನು ಪೂಜಾ ಯೂನಿಟ್ ಜೊತೆ ಕಂಬೈನ್ ಮಾಡಿದ್ವಿ. ಹೌದು. ಸೊ ಇದೇನಾಗುತ್ತೆ, ಸಪೋಸ್ ಇವಾಗ ಪೂಜಾ ರೂಮ್ ಸಪರೇಟ್ ಆಗಿ ಮಾಡಬೇಕು ಅಂದ್ರೆ ಅದಕ್ಕೆ ಮತ್ತೆ ಸ್ಪೇಸ್ ಹೋಗುತ್ತೆ ಸರ್. ಇವಾಗ ನೀವು ನೋಡಿದ್ರೆ ಕಂಪ್ಲೀಟ್ ಹಾಲ್ ಸಿಗುತ್ತೆ. ಹೌದೌದು. ಈ ಒಂದು ಸೈಡ್ ಮಾತ್ರ ಡಿಸೈನ್ ಬಂದಿದೆ. ಅದರಿಂದ ಏನಾಗುತ್ತೆ, ಸೋಫಾಗೂ ತೊಂದರೆ ಆಗಲ್ಲ. ಮತ್ತೆ ನಾಳೆ ದಿನ ಸಪೋಸ್ ಏನಾದ್ರು ಫಂಕ್ಷನ್ಸ್ ಆದ್ರೆ ಈ ವಾಲ್ ಮಾತ್ರ ಆಕ್ಯುಪೈ ಆಗುತ್ತೆ. ಕಂಪ್ಲೀಟ್ ವಾಲ್ ಬೇಕಾದ್ರೆ ಅವ್ರು ಯುಟಿಲೈಸ್ ಮಾಡ್ತಾರೆ. ಇನ್ನೊಂದು ಇಲ್ಲಿ ಟಿವಿ ಹಾಕಿದ್ರೆ ತುಂಬಾ ಹತ್ತಿರದಲ್ಲಿ ಇರಲ್ಲ, ದೂರದಲ್ಲಿ ಇರ್ತಾರೆ. ನೀವೇನಾದ್ರೂ ಅಲ್ಲಿ ಒಂದು ದೇವ್ರ ಮನೆನೋ ಏನೋ ಒಂದು ಮಾಡಿದ್ರೆ ಮತ್ತೆ ಅದು ಕಂಜೆಸ್ಟೆಡ್ ಆಗುತ್ತೆ ಸರ್. ಅದೊಂದು ಮತ್ತೆ 2 ಫೀಟ್ 2.5 ಫೀಟ್ ಹೋಗುತ್ತೆ. ಅವಾಗ ಏನಾಗುತ್ತೆ, ಸೋಫಾ ಹಾಕಕ್ಕೂ ಕಷ್ಟ, ಈ ಕಡೆ ಇದು ಜಾಗನೂ ತಿನ್ಬಿಡುತ್ತೆ. ಸ್ಪೇಸ್ ಯುಟಿಲೈಸೇಷನ್ ಇವತ್ತಿನ ಸ್ಪೆಷಾಲಿಟಿ ಸರ್. ಸೊ ಡೆಫಿನೆಟ್ಲಿ ನಿಮ್ಮ ಸ್ಪೇಸ್ ಚಿಕ್ಕದಾಗಿರಲಿ, ಮೀಡಿಯಂ ಆಗಿರಲಿ, ದೊಡ್ಡದಾಗಿರಲಿ, ಅದಕ್ಕೆ ತಕ್ಕಂತ ಇಂಟೀರಿಯರ್ ಮಾಡಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ವಾಟ್ ಅಬೌಟ್ ಕಲರ್ಸ್ ಅಂಡ್ ಪ್ಯಾಟರ್ನ್ಸ್? ಹೊಸ ಏನಾದ್ರು ಪ್ಯಾಟರ್ನ್? ಸರ್ ಇವಾಗ ಆಕ್ಚುಲಿ ಕಲರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಯೂನಿಕ್ ಕಲರ್ಸ್, ಪ್ಯಾಸ್ಟಲ್ ಕಲರ್ಸ್ ಯೂಸ್ ಮಾಡಿದ್ವಿ. ಅದಲ್ಲದೆ ಪ್ಯಾಟರ್ನ್ ಓಪನ್ ಸ್ವಿಂಗ್ ಶಟರ್ಸ್ ಅಲ್ಲಿ ನಾವು ಏನು ಕೊಟ್ಟಿದ್ವಿ, ಡಿಫ್ರೆಂಟ್ ಆಗಿ ಕೊಟ್ಟಿದ್ವಿ ಸರ್. ಎಲ್ಲ ಓಪನ್ ಇಲ್ಲ ಸರ್, ಒಂದು ಸ್ಲೈಡಿಂಗ್ ಕೊಟ್ಟಿದ್ವಿ, ಒಂದು ಸ್ವಿಂಗ್ ಶಟರ್ ಕೊಟ್ಟಿದ್ವಿ. ಆ ಸ್ವಿಂಗ್ ಶಟರ್ಸ್ ಯೂನಿಕ್ ಡಿಸೈನ್ ಕೊಟ್ಟಿದ್ವಿ. ಡಿಸೈನ್ ಚೆನ್ನಾಗಿದೆ. ಓಕೆ. ಸೊ ಹೊಸ ಡಿಸೈನ್ ಬೇಕು, ಅಕ್ರಲಿಕ್ ಕಿಚನ್ ಬೇಕು, ಪ್ರತಿಯೊಂದು ಕೂಡ ನಮ್ಮ ಬಜೆಟ್ ಅಲ್ಲಿ ಇರಬೇಕು ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ನೋಡಬಹುದು. ಸೊ ಇಲ್ಲಿನ ಎಕ್ಸಾಕ್ಟ್ ಬಜೆಟ್ ಎಷ್ಟಾಯ್ತು ಸರ್? ಈ ಬಜೆಟ್ ಬಂದು 9 lakhs ಸರ್. 9 lakh. ಹೌದು. ಪ್ಲಸ್ GST ನ ಮೈನಸ್ GST ನ? ಸರ್ ಪ್ಲಸ್ GST. ಯಾವ ಏರಿಯಾದಲ್ಲಿ ಇದೆ ಸರ್? ನಾವು ಕೆಂಗೇರಿಯಲ್ಲಿ ಇದೆ. ಕ್ಲೈಂಟ್ ನೇಮ್ ಬಂದು ಸುಶೀಲ್ ಸರ್. ಫ್ಲಾಟ್ ಅಲ್ವಾ? ಫ್ಲಾಟ್ ಸರ್. 2 BHK ಫ್ಲಾಟ್. ಓಕೆ. ಸರ್ ಇಲ್ಲಿನ ಫೈನಲ್ ಪ್ರೈಸ್ ಎಷ್ಟಾಯ್ತು ಸರ್ ಇಲ್ಲಿ? ಸರ್ ಇದು ಆಕ್ಚುಲಿ ಪ್ಯಾಕೇಜ್ ಪಾಯಿಂಟ್ ಇಂದ ಮಾಡಿದ್ವಿ. ಸೊ ನಮ್ದು 3 ಪ್ಯಾಕೇಜ್ ಇದೆ ಅಲ್ಲ ಸರ್, ಸಿಲ್ವರ್, ಡೈಮಂಡ್ ಮತ್ತೆ ಗೋಲ್ಡ್ ಪ್ಯಾಕೇಜ್. ಇದನ್ನ ಡೈಮಂಡ್ ಪ್ಯಾಕೇಜ್ ಅಲ್ಲಿ ಮಾಡಿರೋದು. ಓಕೆ. ಇಷ್ಟಾಯ್ತು ಪ್ರೈಸ್? ಸೊ ಆಕ್ಚುಯಲ್ ಪ್ರೈಸ್ ಬಂದು 9 lakhs ಆಗಿದೆ. ಬಟ್ ಪ್ಯಾಕೇಜ್ ಅಲ್ಲಿ 7.99 lakhs ಕಾಸ್ಟ್. 1 lakh ಎಕ್ಸ್ಟ್ರಾ ಏನಾಗಿದೆ, ಅದು ಅಡಿಷನಲ್ ವರ್ಕ್ ಏನು ಮಾಡಿದ್ವಿ, ಫಾಲ್ ಸೀಲಿಂಗ್ ಅಲ್ಲಿ ಇರ್ಬೋದು ಮತ್ತೆ ವುಡ್ ವರ್ಕ್ ಅಲ್ಲಿ ಇರ್ಬೋದು. ಸೊ ಆ ಅಡಿಷನಲ್ ವರ್ಕ್ ಗೆ 1 lakh ಎಕ್ಸ್ಟ್ರಾ ಚಾರ್ಜ್ ಆಗಿದೆ, ಆಡ್ ಆನ್ ಆಗಿದೆ. ಓಕೆ. ಸೊ ಓವರ್ ಆಲ್ ಬಜೆಟ್ ಬಂದ್ಬಿಟ್ಟು 9 lakhs. ಓಕೆ. ಬಟ್ ಪ್ಯಾಕೇಜ್ ಆಪ್ಟ್ ಮಾಡಿರೋದು ಬಂದು ಡೈಮಂಡ್ ಪ್ಯಾಕೇಜ್. ಓಕೆ. 9 lakh ಪ್ಲಸ್ GST ಸರ್. ಹೌದು. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರು ಒಂದು ಕೆಲಸ ಮಾಡೋಣ, ಒಂದ್ ಕಡೆಯಿಂದೆಲ್ಲ ನೋಡ್ಕೊಂಡ್ ಬರೋಣ. ಸ್ಪೇಸ್ ಯುಟಿಲೈಸೇಷನ್ ಯಾವ ತರ ಮಾಡಿದ್ದಾರೆ, ಚಿಕ್ಕ ಜಾಗ ಇದ್ದಾಗ ನಾವು ಆ ಜಾಗ ಹಾಳು ಮಾಡದೇ ಇರೋ ತರ ಹೇಗೆ ಯುಟಿಲೈಸ್ ಮಾಡೋದು ಅನ್ನೋದನ್ನ ಇಲ್ಲಿ ನೋಡೋಣ. ನೋಡ್ಕೊಂಡ್ ಬರೋಣ ಸರ್. ಹಾಗಾದ್ರೆ ಸರ್ ಬನ್ನಿ ಒಂದ್ ಕಡೆಯಿಂದ ನೋಡೋಣ.
ಅರ್ಗ ಸರ್ ಫಸ್ಟ್ ಸೀಲಿಂಗ್ ಬಗ್ಗೆ ಹೇಳ್ಬಿಡಿ ಹಾಗೇನೆ. ಹಾಂ ಸರ್, ಸೀಲಿಂಗ್ ಆ್ಯಕ್ಚುಲಿ ಇಲ್ಲಿ ಬಂದು ಬಾರ್ಡರ್ ಫಾಲ್ ಸೀಲಿಂಗ್ ಏನು ಕೊಟ್ಟಿದ್ದೀವಿ, ನಾರ್ಮಲ್ ಆಗಿ ಕೊಟ್ಟಿದ್ದೀವಿ, ಸ್ಕ್ವೇರ್ ಎಲ್ಲ ಕೊಟ್ಟಿದ್ದೀವಿ. ಅದು ಬಿಟ್ಟು ಸೆಂಟರಲ್ಲಿ ಐಲ್ಯಾಂಡ್ ಥರ ಕೊಟ್ಟಿದ್ದೀವಿ ಸರ್. ಬಟ್ ಯೂನಿಕ್ ಏನಂದ್ರೆ PVC ಫಾಲ್ ಸೀಲಿಂಗ್ನ ಕೊಟ್ಟಿದ್ದೀವಿ, ವಿತೌಟ್ ಕೋಲ್ ಲೈಟ್ ಕೊಟ್ಟಿದ್ದೀವಿ ಸೆಂಟಾಗಿ. ಬರೀ ಶಾಂಡಿಲಿಯರ್ ಪೋರ್ಷನ್ ಏನಿದೆ ಅಷ್ಟಕ್ಕೆ ಮಾತ್ರ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಮತ್ತೆ ಫ್ಯಾನ್ಗೆ ಆ ಕಡೆ ಈ ಕಡೆ ನಾರ್ಮಲ್ ರಾಡ್ಸ್ ಇದೆ. ಓಕೆ ಮತ್ತೆ ನಾರ್ಮಲ್ ಕಾಬ್ ಲೈಟ್ಸ್ ಏನಿದೆ ಆಲ್ ದ ಕಾರ್ನರ್ಸ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಮತ್ತೆ 3-in-1 ಲೈಟ್ ಕೊಟ್ಟಿದ್ದೀವಿ ಆಸ್ ಯೂಶುವಲ್. ಓಕೆ, ಇದು PVC ನ ಸರ್ ಇದು? ಇದು PVC ಫಾಲ್ ಸೀಲಿಂಗ್. ಓಕೆ, ಯಾಕಂದ್ರೆ ಸಮ್ಟೈಮ್ಸ್ ಇದು ಮಾಡ್ತಾರೆ, ಪೇಂಟಿಂಗ್ ಅಲ್ಲೇ ಮಾಡ್ಬಿಡ್ತಾರೆ. ಪೇಂಟಿಂಗ್ ಎಲ್ಲ ಮಾಡ್ತಾರೆ, ಹೌದು ಸರ್. ಇವಾಗ ಇದು ಏನಂದ್ರೆ ಇದು ಲೈಫ್ ಟೈಮ್ ಮೇಂಟೆನೆನ್ಸ್ ಫ್ರೀ ಆಕ್ಚುಲಿ. ಓಕೆ ಓಕೆ ಓಕೆ, ಸೊ ಮತ್ತೆ ಲುಕ್ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಶಾಂಡಿಲಿಯರ್ ಪೋರ್ಷನ್ ಮಾತ್ರ ಕೊಟ್ಟಿರೋದ್ರಿಂದ ಅದು ಹೈಲೈಟ್ ಆಗ್ತಿದೆ ಸರ್. ಓಕೆ, ಈ ಲೈಟ್ಸ್ ಎಲ್ಲ ನೀವೇ ಪ್ರೊಕ್ಯೂರ್ ಮಾಡ್ಕೊಟ್ರಾ ಸರ್? ಹೌದು ಸರ್, ಹೌದು. ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಈಗ ಟಿವಿ ಯೂನಿಟ್. ಸೊ ಟಿವಿ ಯೂನಿಟ್ ಕೊಡೋಣ ಸರ್. ಸೊ ಟಿವಿ ಯೂನಿಟ್ ಇನಿಷಿಯಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕಾರ್ನರ್ ರೌಂಡ್ ಡಿಸೈನ್ ಕೊಟ್ಟಿದ್ದೀವಿ ಬಾಟಮ್ ಅಲ್ಲಿ. ಮತ್ತೆ 4 ಡ್ರಾಯರ್ಸ್ ಕೊಟ್ಟಿದ್ದೀವಿ. 4 ಡ್ರಾವರ್ಸ್ ಇದೆ ವಿತ್ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ, ನಾಬ್ಸ್. ಮತ್ತೆ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ಸರ್. ಇದು ಡ್ರಾಪ್ ಡೌನ್ ತರ ಸರ್, ಹೌದು. ಓಕೆ 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 ಓಕೆ. ಮತ್ತೆ ಆಫ್ ರೌಂಡ್ ಓವಲ್ ಶೇಪ್ ಅಲ್ಲಿ ಮತ್ತೆ ಟಿವಿ ಪ್ಯಾನಲ್ ಕೊಟ್ಟಿದ್ವಿ. ಯೂಶುವಲಿ ಸ್ಕ್ವೇರ್ ಇಲ್ಲ ರೆಕ್ಟಾಂಗಲ್ ಇರುತ್ತೆ. ಹೌದು ಕರೆಕ್ಟ್. ಸೊ ಅದನ್ನ ಆಫ್ ರೌಂಡ್ ಅಲ್ಲಿ ಕೊಟ್ಟಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲಿ ಕೋಲೈಟ್ ರನ್ ಆಗಿದೆ ಸರ್. ಇಲ್ಲ ಇದು ಹಿಂದ್ಗಡೆ ಕೋಲೈಟ್ ರನ್ ಆಗಿದೆ. ಮತ್ತೆ ಡ್ರಾಪ್ ಲೈಟ್ಸ್ ಬಂದು ಮತ್ತೆ ಅದು ರೋಸ್ ಗೋಲ್ಡ್ ಫಿನಿಶ್ ಅಲ್ಲೇ ಕೊಟ್ಟಿದ್ದೀವಿ ಸರ್. ಇದು ರೋಸ್ ಗೋಲ್ಡ್ ಅಲ್ಲೇ ಕೊಟ್ಟಿದ್ದೀವಿ. ಓಕೆ, ಇದು ಮೇಲೆ ಹಾಕಿರೋದು ರೋಸ್ ಗೋಲ್ಡ್ ಅಲ್ವಾ ಸರ್ ಇದು? ಯಾವುದು ಸರ್? ಇದು ರೋಸ್ ಗೋಲ್ಡ್, ಹೌದು. ಸೊ ಕೈಂಡ್ ಆಫ್ ಪಿಂಕಿಶ್ ಕಲರ್ ಅದು. ಓಕೆ ಓಕೆ. ಸೊ ಅದಕ್ಕೆ ರೋಸ್ ಗೋಲ್ಡ್ ಕಲರ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ಸೊ ಡ್ರಾಪ್ ಲೈಟ್ಸ್ ಮತ್ತೆ ಟಾಪ್ ಅಲ್ಲಿ ಮತ್ತೆ ಗ್ಲಾಸಿ ಲ್ಯಾಮಿನೇಟ್ ಕೊಟ್ಟಿದ್ದೀವಿ ಸರ್, ವೈಟ್ ಕಲರ್. ಇದು ಗ್ಲಾಸಿ ಲ್ಯಾಮಿನೇಟ್ಸ್. ಬ್ಯಾಕ್ ಗ್ರೌಂಡ್ ರಾಫ್ಟರ್ಸ್. ಬ್ಯಾಕ್ ಗ್ರೌಂಡ್ ಫುಲ್ ರಾಫ್ಟರ್ಸ್ ಸರ್, ಕಂಪ್ಲೀಟ್ ಆಗಿ. ಇದು ಸ್ಮಾಲ್ ಸ್ಮಾಲ್ ರಾಫ್ಟರ್ಸ್ ಮತ್ತೆ ಗೋಲ್ಡ್ ಶೈನಿಂಗ್ ಇದೆ. ಒಂಥರ ಚಾರ್ಕೋಲ್ ಫಿನಿಶ್ ಅಲ್ಲಿ ಕಾಣಿಸುತ್ತೆ ಸರ್ ಇದು. ಯೂಶುವಲಿ ನಾರ್ಮಲ್ ಇವಾಗ ಏನು PVC ಫಾಲ್ ಸೀಲಿಂಗ್ ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಾರ್ಮಲ್ ರೇಟ್ಗೆ. ಬಟ್ ಇದೆಲ್ಲ ಪ್ರೀಮಿಯಂ ಕಲೆಕ್ಷನ್ ಸರ್. ಇದೆಲ್ಲ ಪ್ರೀಮಿಯಂ ಕಲೆಕ್ಷನ್. ಮತ್ತೆ ಇದು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ, ಇದನ್ನ ನಾವು ಪ್ಲೈವುಡ್ ಮೇಲೆ ಹಾಕಬೇಕಾಗುತ್ತೆ. ಓಕೆ ಓಕೆ ಓಕೆ. ಸೊ ಅದು ಡಿಫರೆನ್ಸ್ ಸರ್. ಒಂದು ಪ್ಲೈವುಡ್ ಇದು ತಗೊಂಡು ಮೇಲೆ ಮಾಡಬೇಕಾಗುತ್ತೆ. ಸೊ ವೈರ್ ಅನ್ನಾಗ ಒಳಗಡೆ ಹೆಂಗಿದು ಜಾಗ ಕೊಟ್ಟಿರ್ತೀವಿ. ಸೊ ವೈರ್ ಔಟ್ ಸೈಡ್ ಕಾಣಿಸ್ತಾ ಇರೋದಕ್ಕೆ, ಸೊ ಅದಕ್ಕೂ ಸ್ಪೇಸ್ ಕೊಟ್ಟಿರ್ತೀವಿ. ಎಸ್, ಪರ್ಫೆಕ್ಟ್. ಈ ಕಡೆ ಹಂಗೆ ಕಂಟಿನ್ಯೂ ಆದ್ರೆ ಈ ಕಡೆ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಮತ್ತೆ ಲೈಟ್ಸ್ ಕೊಟ್ಟಿದ್ದೀವಿ, ಪ್ರೊಫೈಲ್ ಲೈಟ್ ಮಿಡಲ್ ಅಲ್ಲಿ ಗ್ಲಾಸ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಪ್ಲೈನ್ ಗ್ಲಾಸ್ ತಗೊಂಡಿದ್ದಾರೆ, ಸೊ ಒಳಗಡೆ ಕಾಣಿಸ್ಲಿ ಅಂತ ಹೇಳಿ. ಅದಕ್ಕೆ ಕಂಟಿನ್ಯೂಷನ್ ಬಂದ್ರೆ ಪೂಜಾ ರೂಮ್ ಕೊಟ್ಟಿದ್ದೀವಿ. ಪೂಜಾ ಯೂನಿಟ್ ಸೈಜ್ ಹೇಳಿ ಸರ್ ಫಸ್ಟ್. ಇದು 8x3 ಸರ್ ಆಕ್ಚುಲಿ. 8x3 ಹೌದು, ಅಗಲ 3 ಫೀಟ್. ಸೊ ಗೋಲ್ಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ, ಗೋಲ್ಡನ್ ಹ್ಯಾಂಡಲ್ಸ್. ಹೌದು. ಓಕೆ. ಸೊ ಒಳಗಡೆ ಬಂದು ಯೂನಿಕ್ ಆಗಿ ಮಾಡಿದ್ದೀವಿ ಸರ್. ಮೇಲಿಂದ ತೋರಿಸ್ಕೊಂಡ್ ಬಂದು ಮೇಲ್ಗಡೆಯಿಂದ, ಹೌದು ಸರ್. ಫಸ್ಟ್ ಗೋಪುರ 3 ಸ್ಟೆಪ್ ಕೊಟ್ಟಿದ್ದೀವಿ. ಸೊ ಅದಾದ್ಮೇಲೆ ಮತ್ತೆ ಬರೀ ಯೂಶಲಿ ಶ್ರೀಚಕ್ರ ಹಾಕ್ತಿದ್ವಿ. ಸೊ ಇಲ್ಲಿ ಬರೀ ಈ ತರ ಪ್ಲೇನ್ ಡಿಸೈನ್ ಕೊಟ್ಟಿದ್ದೀವಿ ಸರ್ ಅಷ್ಟೇ. ಸೊ ಅದ್ರಲ್ಲಿ ಏನು ಮೆನ್ಷನ್ ಆಗಿಲ್ಲ, ಜಸ್ಟ್ ಡಿಸೈನ್ ಪರ್ಪಸ್ಗೆ ಮೇಲ್ಗಡೆ ಕೊಟ್ಟಿದ್ದೀವಿ. ಓಕೆ, ಎಕ್ಸ್ಟ್ರಾ ಬಾಕ್ಸ್ ತರ ಮಾಡ್ಕೊಂಡು ಡ್ರಾಪ್ ಡೌನ್ ತರ ಕೊಟ್ಟಿದ್ದೀವಿ ಸರ್. ಓಕೆ. ಕೆಳಗಡೆ ಸರ್ ಕೆಳಗಡೆ ಹೋಮ್ ಡಿಸೈನ್ ಕೊಟ್ಟಿದ್ದೀವಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅದಾದ್ಮೇಲೆ 6 ಫ್ಲೋಟಿಂಗ್ ಶೆಲ್ಫ್ಸ್ ಇದೆ. ಕೆಳಗಡೆ ಬಂದಾಗ ಮತ್ತೆ 3 ಸ್ಟೆಪ್ ಇದೆ ಸರ್. ಯೂಶಲಿ 2 ಸ್ಟೆಪ್ ಮಾಡ್ತೀವಿ, 3 ಸ್ಟೆಪ್ ಕೊಟ್ಟಿದ್ದೀವಿ. 3 ಸ್ಟೆಪ್ ಕೊಟ್ಟಿದ್ದೀರಾ ಇಲ್ಲಿ? ಹೌದು ಸರ್, ಹೌದು. ವಿತ್ ಸ್ಟೋರೇಜ್. ಹೌದು. ಸೊ ಮೇಲ್ಗಡೆ ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ಇದು ಡಮ್ಮಿ. ಮತ್ತೆ ಕೆಳಗಡೆ ಮತ್ತೆ ಟ್ರೇ ಕೊಟ್ಟಿದ್ದೀವಿ, ಒಂದು ಪ್ಲೇಟ್. ಇದರೊಳಗಡೆ ಒಂದು. ಓಕೆ. ಮತ್ತೆ ಇದು 2 ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್ ಓಪನ್ ಮಾಡೋದು. ಓಕೆ. ಸೊ ಯೂಶಲಿ ಯಾವಾಗ ನಾವು 2 ಸ್ಟೆಪ್ಸ್ ಕೊಡ್ತೀವಿ, ಯೂನಿಕ್ ಆಗಿ 3 ಸ್ಟೆಪ್ಸ್ ಕೊಟ್ಟಿದ್ದೀವಿ. ಇಷ್ಟು ಸಣ್ಣ ಸ್ಪೇಸ್ ಅಲ್ಲಿ ಸರ್, ಚಿಕ್ಕ ಸ್ಪೇಸ್ ಅಲ್ಲಿ ನೋಡಿ ಇಷ್ಟೊಂದು ಮಾಡಿಬಿಟ್ಟಿದ್ದೀರಾ. ಇದು ನಿಂತ್ಕೊಂಡು ಪೂಜೆ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ. ಅಂಡ್ ಇದು ಮೇಲ್ಗಡೆ ಡಿಸೈನ್. ಇದು ಮೇಲ್ಗಡೆ ಡಿಸೈನ್ ಬಂದು ಮತ್ತೆ CNC ಕಾರ್ವಿಂಗ್ ಈ ಕಡೆ ಹೋಮ್ ಅಂಡ್ ಸ್ವಸ್ತಿಕ್ ಮಾಡಿದ್ದೀವಿ. ಮತ್ತೆ ಬೆಲ್ಸ್ ಹ್ಯಾಂಗಿಂಗ್ ಡಿಸೈನ್ ಕೊಟ್ಟಿದ್ದೀವಿ. ಹ್ಯಾಂಗಿಂಗ್ ಡಿಸೈನ್ ಅನ್ನ ಕೊಟ್ಟಿದ್ದೀರಾ ಅಲ್ವಾ? ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕೆಳಗಡೆ ಲೋಟಸ್, ಕೆಳಗಡೆ ಲೋಟಸ್ ಡಿಸೈನ್ ಕೊಟ್ಟಿದ್ದೀವಿ ಸರ್. ಓಕೆ. 3x8 ಸರ್ ಇದು? 8x3 ಸರ್. 8x3. 8x3 ಇಲ್ಲಿ ಒಳ್ಳೆ ಇದು ಮಾಡಿದ್ದೀರಾ ಸರ್ ಇದು ಆಕ್ಚುಲಿ. ಇಲ್ಲೇನ್ ಮಾಡಿದ್ದೀರಾ ಸರ್? ಸೊ ಎಂಟ್ರೆನ್ಸ್ ಅಲ್ಲಿ ಬಂದಾಗ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಎರಡು ಕಡೆ ಆಫ್ ರೌಂಡ್ ಡಿಸೈನ್ ಕೊಟ್ಟಿದ್ದೀವಿ. ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ ಸರ್ ಇದಕ್ಕೆ. ಓಕೆ. ಸೊ ಅದು ಆಫ್ ರೌಂಡ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ಆಫ್ ರೌಂಡ್ ಮಾಡಿದಿರಲ್ಲ? ಹೌದು ಸರ್, ಹೌದು. ಇದು ಮ್ಯಾನುವಲ್ ವರ್ಕ್ ಅಲ್ವಾ ಸರ್? ಇದು ಮ್ಯಾನುವಲ್ ವರ್ಕ್ ಸರ್ ಕಂಪ್ಲೀಟ್ ಆಗಿ. ಸೊ ಇದೇ ಪ್ಯಾನಲಿಂಗ್ ಅಲ್ಲಿ ನಾವು ಕಿಚನ್ ಎಂಟ್ರೆನ್ಸ್ ಗೆ ಫ್ಯಾಕ್ಟರಿ ಫಿನಿಶ್ ಮಾಡಿದ್ವಿ ಸರ್. ಸೊ ಇಷ್ಟು ಡಿಫರೆನ್ಸ್ ಕಾಣಿಸುತ್ತೆ ನೋಡಿ. ಹೌದು ಹೌದು. ಸೊ ವೀಕ್ಷಕರು ಇಲ್ಲೇ ನೋಡಬಹುದು, ಇದು ಕಾಮನ್ ಫ್ಯಾಕ್ಟರಿ ಫಿನಿಶ್, ಇದು ಮ್ಯಾನುವಲ್ ಫಿನಿಶ್ ಸರ್. ಸೊ ರೌಂಡ್ ಆಗಿ ಬರುತ್ತೆ ನಮಗೆ. ಹೌದು ಸರ್. ಸರ್ ಅಕ್ರಲಿಕ್ ಕಿಚನ್ ಅಲ್ವಾ ಸರ್ ಇದು? ಹೌದು ಸರ್, ಹೌದು. ಸೈಜ್ ಹೇಳಿ ಸರ್, ಎಷ್ಟಿದೆ ಕಿಚನ್ ಇದು? ಸರ್ ಈ ಕಿಚನ್ ಬಂದು 10x6 ಸರ್. ಅಷ್ಟೇನೆ? ಅಷ್ಟೇ. ಬಟ್ ಅದ್ರ ಎಲ್ಲ ಇದೆ ಸರ್. ಬನ್ನಿ ಹಂಗೆ ಒಂದೊಂದಾಗೆ ತೋರಿಸ್ತೀನಿ ಸರ್. ಒಂದು ಕಡೆಯಿಂದ ಸೊ ಕಾಂಪ್ಯಾಕ್ಟ್ ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿರೋ ಕ್ಲೈಂಟ್ ಆಕ್ಚುಲಿ. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಪಾಯಿಂಟ್ ಇದೆ ಸರ್. ಟಾಲ್ ಯೂನಿಟ್ ಇದೆ, ರೋಲಿಂಗ್ ಶಟರ್ ಇದೆ, ರೋಲಿಂಗ್ ಶಟರ್ ಕೂಡ ಆಗ್ಬಿಟ್ಟಿದೆ ಇದರಲ್ಲಿ. ಹೌದು, ರೋಲಿಂಗ್ ಶಟರ್. ಮತ್ತೆ ಲಾಫ್ಟ್, ಎಲ್ ಶೇಪ್ ಲಾಫ್ಟ್. ಕಲರ್ ಯಾವ್ದು ಸರ್ ಇದು ಆಕ್ಚುಲಿ? ಇದು ಆಕ್ಚುಲಿ ಪರ್ಪಲ್ ಕಲರ್ ಸರ್. ಕೈಂಡ್ ಆಫ್ ಬ್ಲೂಯಿಶ್ ಅಲ್ಲ, ಮತ್ತೆ ಕಂಪ್ಲೀಟ್ ಪರ್ಪಲ್ ಅಲ್ಲ. ಸೊ ಲ್ಯಾವೆಂಡರ್ ಕಲರ್ ಅಂತ ಇದೆ. ಲ್ಯಾವೆಂಡರ್. ಸೊ ಲ್ಯಾವೆಂಡರ್ ಕಲರ್ ಬರುತ್ತೆ, ಲೈಟ್ ಆಗಿ. ಇದು ಅರ್ಥ ಆಗಿಲ್ಲ, ಇದೇನು ಇಷ್ಟುದ್ದ ಒಳಗಡೆ ತನಕ? ಇದು ಆಕ್ಚುಲಿ ಡೆಪ್ತ್ ಜಾಸ್ತಿ ಕೊಟ್ಟಿದ್ದೀವಿ ಇಲ್ಲಿ. ರೀಸನ್ ಏನಂದ್ರೆ ಇದು ಎಂಟಿ ಸ್ಪೇಸ್ ಆಗ್ಬಿಡುತ್ತೆ ಇಲ್ಲ. ಓಕೆ ಓಕೆ. ಸೊ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ, ಯುಟಿಲೈಸ್ ಆಗಬೇಕು ಜಾಗ. ಇವಾಗ ಬರೀ ಇದನ್ನ ನಾವು ಸಪೋಸ್ ಇದೇ ಬಾಕ್ಸ್, ಲಾಫ್ಟ್ ಬಾಕ್ಸ್ ಸ್ವಲ್ಪ ಹಿಂದಕ್ಕೆ ತಗೊಂಡಿದ್ರೆ ತುಂಬಾ ಒಳಗೆ ಕಾಣಿಸುತ್ತೆ. ಈಗ ಬಾಕ್ಸಿ ಆಗಿ ಸಖತ್ತಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಸೊ ಅದರಿಂದ ಸೊ ಯು ಶೇಪ್ ಲಾಫ್ಟ್ ಆಗಿ ವರ್ಕ್ ಆಗುತ್ತೆ ಇವಾಗ ಕಂಪ್ಲೀಟ್ ಆಗಿ. ಸೊ ಇಲ್ಲಿ 3 ಫೀಟ್ ಚಿಮ್ನಿ ಕೊಟ್ಟಿದ್ದೀವಿ ಸ್ಪೇಸ್.
ಆಮೇಲೆ ಈ ಕಡೆ ಅದಾದ್ಮೇಲೆ ಕಾರ್ನರ್ ಸ್ಪೇಸ್ ಟೀಕುಡ್ ಕಲರ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ. ಅದಾದ್ಮೇಲೆ ಫ್ರಾಸ್ಟೆಡ್ ಗ್ಲಾಸ್ ವಿತ್ ರೋಸ್ ಗೋಲ್ಡ್ ಶಟರ್ಸ್ ಕೊಟ್ಟಿದ್ದೀವಿ. ಒಳಗಡೆಗೆ ಮತ್ತೆ ಗ್ಲಾಸ್ ಶೆಲ್ಫ್ ಮತ್ತೆ ಟೀಕುಡ್ ಕಲರ್ ಒಳಗಡೆ ಫಿನಿಶ್. ಓಕೆ ಓಕೆ. ಮತ್ತೆ ಈ ಕಡೆ ಬಂದ್ರೆ ಮತ್ತೆ ನಿಮಗೆ GTPT ರ್ಯಾಕ್ ಸರ್ ಕಂಪ್ಲೀಟ್. ಇದು GTPT ರ್ಯಾಕ್ ಅಲ್ವಾ ಇದು? ಸೊ 600 mm ಬರುತ್ತೆ ಇದು. ಹಾಂ ಹಾಂ. ಅದಾದ್ಮೇಲೆ ಈ ಕಡೆಗೆ ಅಕ್ವಾಗಾರ್ಡ್ ಸ್ಟೋರೇಜ್ ಸರ್. ಇದು ಅಕ್ವಾಗಾರ್ಡ್ ಪಾಯಿಂಟ್ ಇದು? ಹೌದು ಸರ್. ವಾಟರ್ ಪ್ಯೂರಿಫೈಯರ್. ವಾಟರ್ ಪ್ಯೂರಿಫೈಯರ್ ಸರ್. ಓಕೆ, ಅಂದ್ರೆ ಎಲ್ಲ ಬಂದ್ಬಿಡ್ತಿದೆ. ಎಲ್ಲ ಬಂತು. ಕೆಳಗಡೆ ಒಂದು ಸ್ಪೈಸ್ ರ್ಯಾಕ್ ಸರ್. ಓಹ್, ಅದು ಬಂತು ಸರ್. ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇದು ಎಕ್ಸ್ಟೆಂಡ್ ಮಾಡ್ಕೋಬಹುದು, ಬಟ್ ಏನಂದ್ರೆ ಇಲ್ಲಿ ಮತ್ತೆ ಸಿಂಕ್ ಇದೆ ಅಲ್ಲ, ಸೊ ಅದರಿಂದ ಮತ್ತೆ ಅಡ್ಡ ಆಗ್ಬಿಡುತ್ತೆ. ಓಕೆ ಓಕೆ, ಇದು ಕೆಳಗಡೆ ಸಿಂಕ್ ಇದೆ. ಓಕೆ ಓಕೆ, ಸೊ ನೀವು ಅದನ್ನ ಅವಾಯ್ಡ್ ಮಾಡಿದ್ರಿ. ಅವಾಯ್ಡ್ ಮಾಡಿದ್ವಿ ಸರ್. ಹೌದು. ಸೊ ವೆರಿ ನೈಸ್. ಸೊ ಎಲ್ ಶೇಪ್ ಕಿಚನ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಈ ಕಡೆಗೆ ಬಂದ್ರೆ ಮತ್ತೆ ಕೆಳಗೆ ನಾರ್ಮಲ್ ಸ್ಟೋರೇಜ್ ಕೊಟ್ಟಿದೆ ಸರ್. ಓಕೆ. ಈ ಕಡೆಗೆ ಬಾಟಲ್ ಪುಲ್ ಔಟ್ ಇದೆ. ಸೊ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಟ್ಯಾಂಡಮ್ ಅಲ್ವಾ ಇದು? ಇದು ಟ್ಯಾಂಡಮ್ ಸರ್. ಹೌದು. ಪ್ಯಾಕೇಜ್ ಅಲ್ಲಿ ಇದು ನೀವು ಇದು ಏನಿದು ರೋಸ್ ಗೋಲ್ಡ್ ಜಿ ಪ್ರೊಫೈಲ್ ಹ್ಯಾಂಡಲ್. ಜಿ ಪ್ರೊಫೈಲ್ ಹ್ಯಾಂಡಲ್ ವಿತ್ ಸೈಡ್ ಕವರಿಂಗ್. ಸೈಡ್ ಕವರಿಂಗ್. ಈ ಕವರ್ ಕೊಟ್ರೆ ನಮ್ಗೆ ಏನಾಗುತ್ತೆ, ಅದು ಕೈಗೆ ತಾಗಲ್ಲ ಸರ್. ತಾಗಲ್ಲ ಸರ್. ಹೌದು. ಇದು ಬೆಸ್ಟ್. ತುಂಬಾ ಜನ ಕಂಪ್ಲೇಂಟ್ಸ್ ಮಾಡಿ ಪ್ರಿಕಾಷನ್ ಸರ್ ಇದು ಆಕ್ಚುಲಿ. ಹೌದು ಸರ್. ಸೊ ಅದರಿಂದ ಅದಕ್ಕೆ ಒಂದು ಅಪ್ಡೇಟ್ ಒಳ್ಳೆ ಕೆಲಸ ಮಾಡಿದ್ರೆ ಸರ್ ಇದು. ಅದಾದ್ಮೇಲೆ PVC ಕಟ್ಲರಿ ಇದು. ಅದಾದ್ಮೇಲೆ ನಾರ್ಮಲ್ ಸ್ಟೋರೇಜ್ 4 ಇಂಚಸ್. ಓಕೆ. ಲಾಸ್ಟಿಗೆ ತಾಲಿ ಯೂನಿಟ್. ತಾಲಿ ಯೂನಿಟ್ 8 ಇಂಚಸ್ ಬಸ್. ಸೊ 3 ಟ್ಯಾಂಡಮ್ ಅಲ್ವಾ ಇಲ್ಲಿ? ಇದು ಗ್ಯಾಸ್ ಸ್ಟೋರೇಜ್ ಸರ್. ಗ್ಯಾಸ್ ಸ್ಟೋರೇಜ್. ಸೊ ಅದಕ್ಕೋಸ್ಕರ ಜಾಲಿ ಕೊಟ್ಟಿದ್ದೀವಿ. ಜಾಗನೂ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಬಾಟಮ್ ಇಲ್ಲ. ಮತ್ತೆ ಇದೊಂದು ನಾರ್ಮಲ್ ಸ್ಟೋರೇಜ್ ಶೆಲ್ಫ್ ವಿತ್ ಶೆಲ್ಫ್ ಸರ್. ಓಕೆ ಓಕೆ ಓಕೆ. ಇದು ಬಂದು ಸಿಂಕ್ ಏರಿಯಾ ಸರ್. ಇದು ಸಿಂಕ್ ಏರಿಯಾನಾ? ಡಿಟರ್ಜೆಂಟ್ ಹೋಲ್ಡರ್, ಡಸ್ಟ್ಬಿನ್ ಹೋಲ್ಡರ್ ಸರ್. ಎರಡು ಹಾಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಹೌದು ಸರ್. ಓಕೆ, ವೆರಿ ನೈಸ್. ಸೊ ಒಳಗಡೆ ಎಲ್ಲ ನಮಗೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಬರುತ್ತಲ್ಲ ಎಲ್ಲ ಸರ್ ಫ್ಯಾಬ್ರಿಕ್ ಒಳಗಡೆ. ಲ್ಯಾಮಿನೇಟ್ಸ್ ಬರುತ್ತೆ. ಆಮೇಲೆ ಇದು ಕಾರ್ಡ್ಸ್ ಹೋದ್ರ ಅವರು? ಇದು ಕ್ವಾಡ್ಸ್ ಹೋಗಿದೆ ಸರ್. ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ. ಓಕೆ ಓಕೆ ಓಕೆ. ಸೊ ಕಾರ್ಡ್ಸ್ ದಪ್ಪ ಬರುತ್ತೆ ಇದು ಆಕ್ಚುಲಿ. 40 mm ಥಿಕ್ನೆಸ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ರಲ್ಲ 1 ಲಕ್ಷ ಎಕ್ಸ್ಟ್ರಾ ಆಗಿದೆ ಇದಕ್ಕೆ ಅನ್ಸುತ್ತೆ ಅಲ್ವಾ? ಕಾರ್ಡ್ಸ್ ಎಲ್ಲ ಅಪ್ಗ್ರೇಡ್ ಆದಾಗ ಕ್ವಾಡ್ಸ್ ಆಕ್ಚುಲಿ ಅದರಲ್ಲಿ ಇನ್ಕ್ಲೂಡ್ ಇರಲ್ಲ ಸರ್. ಇನ್ನೂ ಜಾಸ್ತಿ ಆಗುತ್ತೆ. ಸೆಪರೇಟ್ ಆಗುತ್ತೆ. ನಮ್ದು ಅಪ್ಗ್ರೇಡ್ ಆಗಿರೋದು ಬರೀ ಮೆಜರ್ಮೆಂಟ್ಸ್ ಗೋಸ್ಕರ ಸರ್ ಅಷ್ಟೇ. ಓಕೆ. ಇಲ್ಲಿ ಸೊ ಈ ಕಡೆ ಮತ್ತೆ ಟಾಲ್ ಯೂನಿಟ್ ಸರ್. ಟಾಲ್ ಯೂನಿಟ್ ಬರೀ ಹಾಫ್ ಇದೆ. ಸೊ ರಿಮೈನಿಂಗ್ ಹಾಫ್ ಏನ್ ಮಾಡ್ಕೊಂಡಿದ್ದಾರೆ, ಮೆಶ್ ಡ್ರಾಯರ್ಸ್ ತರ ಮಾಡ್ಕೊಂಡಿದ್ದಾರೆ ಸರ್. ಸೊ ಯೂಶುವಲಿ ವಿಕರ್ ಬಾಸ್ಕೆಟ್ ಬದಲು ಮೆಶ್ ಡ್ರಾಯರ್ಸ್ ಇವಾಗ ತುಂಬಾ ಜನ ಔಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಏನಂದ್ರೆ ಪ್ಲೇಸ್ ತುಂಬಾ ಯುಟಿಲೈಸ್ ಆಗುತ್ತೆ, ಮತ್ತೆ ಆಡೋಗೂ ಇರಲ್ಲ ಸರ್. 2 in 1 ಅದು. ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ವಿಕರ್ ಬಾಸ್ಕೆಟ್ ಹಾಕಿದ್ರೆ ತರಕಾರಿನೇ ಹಾಕಬೇಕು. ಬರೀ ತರಕಾರಿನೇ ಹಾಕಬೇಕು. ಈ ಡ್ರಾಯರ್ಸ್ ಆದ್ರೆ ಏನ್ ಬೇಕಾದ್ರೂ ಹಾಕೋಬಹುದು. ಏನ್ ಬೇಕಾದ್ರೆ ಹಾಕಬಹುದು. ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ ಆಪ್ಷನ್. ಒಳ್ಳೆ ಇನ್ನೊಂದು ಲಾಂಗ್ ಟಾಲ್ ಯೂನಿಟ್ ಸರ್. ಇದು ಕಂಪ್ಲೀಟ್ ಸ್ಪೇಸ್ ಯುಟಿಲೈಸೇಷನ್. ನೋಡಿ ಒಳ್ಳೆ ಸ್ಪೇಸ್ ಯುಟಿಲೈಸೇಷನ್ ಸರ್ ಇದು. ಈ ಜಾಗ ಸುಮ್ಮನೆ ವೇಸ್ಟ್ ವೇಸ್ಟ್ ಆಗಿರೋದು. ಹೌದು ಸರ್. ಅದು ಗೊತ್ತಾಗೋದೇ ಇಲ್ಲ. ಇವಾಗ ನೀವು ಸ್ಟೋರ್ ರೂಮ್ ಅನ್ಕೊಳ್ಳಿ ಸರ್. ಇದು ಒಂಥರ ಸ್ಟೋರ್ ರೂಮ್. ಇಲ್ಲೊಂದು ಸ್ಟೋರ್ ರೂಮ್, ಇಲ್ಲೊಂದು ಸ್ಟೋರ್ ರೂಮ್. ಇಡೀ ಸ್ಟೋರ್ ರೂಮ್ ಇದರಲ್ಲಿ ಯುಟಿಲೈಸ್ ಆಗುತ್ತೆ. ಬೆಸ್ಟ್ ಸರ್. ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ಇಷ್ಟು ಯುಟಿಲೈಸ್ ಮಾಡಿ. ಇನ್ನೇನು ಸರ್ 10/6 ಇರೋದೇ ಜಾಗ. ಹೌದು ಅಲ್ವಾ? ಇವಾಗ ಸರ್ ಇನ್ನು ಯೂನಿಕ್ ಡಿಶ್ ವಾಷರ್ ಮತ್ತೆ ವಾಷಿಂಗ್ ಮಿಷನ್ ಇದರಲ್ಲೇನಾ ಇಲ್ಲಿ? ಸರ್ ವಾಷಿಂಗ್ ಮಿಷನ್, ಡಿಶ್ ವಾಷರ್ 2 in 1. ಮತ್ತೆ ಮೇಲ್ಗಡೆಗೆ ಅದು ಸ್ಟೋರೇಜ್, ಅದರದ್ದು ಡಿಟರ್ಜೆಂಟ್ಸ್ ಎಲ್ಲ ಇಟ್ಕೊಳ್ಳಿ. ಒಳ್ಳೆ ಯುಟಿಲೈಸೇಷನ್ ಸರ್ ಇದು. ಸೊ ಒಂದು ಇಂಚು ಸಹ ವೇಸ್ಟ್ ಮಾಡಿಲ್ಲ ಸರ್. ವೇಸ್ಟ್ ಮಾಡಿಲ್ಲ. ನೀವು ನಿಂತಿರೋ ಜಾಗ ಬಿಟ್ರೆ ಮತ್ತೆ ಯಾವುದು ಖಾಲಿ ಇಲ್ಲ. ಅಲ್ಲಿ ನಿಂತ್ಕೋಬೇಕಲ್ಲ. ಕರೆಕ್ಟ್, ಅದೇ ಹೇಳಿದ್ದು. ಅಲ್ಲಿ ಆಪರೇಷನ್ಸ್ ನಿಂತ್ಕೋಬೇಕನ್ನೋದು ಬಿಟ್ರೆ ಅದಕ್ಕೋಸ್ಕರ ಬಿಟ್ರೆ ಬೇರೆ ಎಲ್ಲೂ ಒಂದು ಇಂಚು ಸಹ ವೇಸ್ಟ್ ಮಾಡಿಲ್ಲ. ಒಳ್ಳೆ ಯುಟಿಲೈಸೇಷನ್ ಮಾಡಿದ್ದಾರೆ ಸರ್ ಇದು. ಶಿಖರ ನೋಡಿ ಈ ಥರ ನೋಡಿ ಕಲಿಬೋದು ನೀವು. ಓಕೆ. ಸೊ ಎಲ್ಲೆಲ್ಲಿ ಸ್ಪೇಷಿಯಸ್ ಸ್ಟುಡಿಯೋಸ್ ಸರ್ವಿಸ್ ಅವೈಲೇಬಲ್ ಇಲ್ಲ ಅವರೆಲ್ಲ ಈ ಥರ ಮಾಡ್ಕೊಳ್ಳಿ. ಸ್ಪೇಷಿಯಸ್ ಅವ್ರು ಅವೈಲೇಬಲ್ ಇದ್ರೆ ನಿಮ್ಮ ಹತ್ರನೇ ಮಾಡಿಸ್ಕೊಳ್ಳಿ. ಕರೆಕ್ಟಾ? ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಸುಶೀಲ್ ಸರ್ ಮತ್ತೆ ಶೈಲಜಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿ. ಓಕೆ, ನಾನು ಚೆನ್ನಾಗಿದ್ದೀನಿ ಸರ್. ನನಗೆ ಈ ಮನೆಗೆ ಬಂದಾಗ ಮೇನ್ ಒಂದು ಕಾಂಪ್ಲಿಮೆಂಟ್ ಏನು ಕೊಡಬೇಕು ಅಂದರೆ ಜಾಗದ ಸರಿಯಾದ ಬಳಕೆ. ಇರೋ ಜಾಗ ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ದೀರಾ. ಒಂಚೂರು ಜಾಗನೇ ಬಿಡಿಲ್ಲ ನೀವು ಅಲ್ವಾ? ಈ ಜಾಗ ವೇಸ್ಟ್ ಆಗಿದೆ ಅಂತ ಯಾರು ನಿಮ್ಮ ನೆಂಟರು ಯಾರು ಹೇಳಲ್ಲ ಈ ಜಾಗ ವೇಸ್ಟ್ ಮಾಡಿದ್ರೆ ಅಂತ. ಈ ಪ್ಲಾನ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ನೀವು? ಕಿಚನ್, ಇದು ಕಿಚನ್, ಎಸ್ಪೆಷಲಿ ಕಿಚನ್ ಎಲ್ಲ ಇದೆ ನಿಮ್ಮ ಮನೆಯಲ್ಲಿ. ಕಿಚನ್ ಅಲ್ಲಿ ಎಲ್ಲ ಇಡೋದಕ್ಕೆಲ್ಲ ಜಾಗ ಇದೆ. ಸ್ಮಾಲ್ ಆದ್ರೂ ಕೂಡ ಯುಟಿಲೈಸೇಷನ್ ಕರೆಕ್ಟ್ ಆಗಿದೆ. ಈ ಸ್ಪೇಸ್ ಯುಟಿಲೈಸೇಷನ್ ಹೆಂಗ್ ಬಂತು ನಿಮ್ಮ ತಲೆಯಲ್ಲಿ? ಬಂದಿದೆ ಹೆಂಗೆ ಸ್ಪೇಷಿಯಸ್ ನೋಡಿದ್ರೆ ಎಕ್ಸಿಕ್ಯೂಟ್ ಹೆಂಗ್ ಮಾಡಿದ್ರು ಅದನ್ನ? ಕರೆಕ್ಟ್. ಫಸ್ಟ್ ನಾವು ಇದನ್ನ ನೋಡಿದ್ದು ಇವರೇ ಒಂದು ಮಾಡಿದ್ದು ಪ್ರಿವಿಯಸ್ ಇತ್ತು ಇಲ್ಲಿ ಮನೆಯಲ್ಲಿ. ಅದರಲ್ಲಿ ನೋಡಿ ರೆಫರೆನ್ಸ್ ತಗೊಂಡಿದ್ದು ನಾವು. ಓಕೆ ಓಕೆ. ಅದನ್ನ ತಗೊಂಡ್ಬಿಟ್ಟು ಕರೆಕ್ಟ್ ಆಗಿ ಎಲ್ಲ ಹೇಗೆ ಸೆಟ್ ಮಾಡೋದು ಅಂತ ಒಂದು ಮೈಂಡಲ್ಲಿ ಬಂತು. ಓಕೆ ಓಕೆ. ಅದನ್ನ ನೋಡ್ಬಿಟ್ಟು ಡಿಸೈನ್ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಮಾಡಿದ್ರಿ. ಅವ್ರು ಹೇಳಿಲ್ಲ, ಕಂಪ್ಲೇಂಟ್ ಮಾಡಿಲ್ಲ ಸರ್ ಜಾಗ ಚಿಕ್ಕದಿದೆ ಮಾಡೋಕ್ಕಾಗಲ್ಲ ಸರ್ ಇದು ಒಂಚೂರು ತೆಗೆದ್ಬಿಡ್ರಿ ಹಂಗೇನು ಹೇಳಿಲ್ವಾ? ಇಲ್ಲ, ಏನಿಲ್ಲ. ಈ ರಿಕ್ವೈರ್ಮೆಂಟ್ ಎಲ್ಲ ಯಾರ್ದು ಮೇಡಮ್? ಮೇಡಮ್ ನೀವೆಲ್ಲ ಬೇಕೇ ಬೇಕು. ಕಿಚನ್ದೆಲ್ಲ ಅವ್ರದ್ದು ಎಲ್ಲ ಬೇಕೇ ಬೇಕು ನನಗೆ ಅಲ್ವಾ? ಶೆಟ್ರಸ್ ಬೇಕೇ ಬೇಕು ಅಲ್ವಾ? ಬೇಕು ಕಿಚನ್ಗೆ ಇದು ಮೇನ್ ಅದು ಸ್ಟೋರೇಜ್ ಅಲ್ವಾ ಸರ್. ಜಾಗ ಎಷ್ಟಾರು ಇರಲಿ ನಮ್ಗೆ ಅದು ಬೇಕೇ ಬೇಕಂತ ಡಿಮಾಂಡ್ ಮಾಡಿದ್ರೆ ನೀವು ಹೇಗೆ ಅಲ್ವಾ ಸರ್? ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡಿಸೈನ್ ಪ್ಯಾಟರ್ನ್. ಒಳ್ಳೊಳ್ಳೆ ಡಿಸೈನ್ ಚೂಸ್ ಮಾಡಿದ್ದೀರಾ. ಕಿಡ್ಸ್ ಮನೆಗಿರ್ಬೋದು, ದೇವ್ರ ಮನೇಲಿ ಇರ್ಬೋದು. ನಿಮ್ಮ ಇದರಲ್ಲಿ ಯಾರು ಜಾಸ್ತಿ, ನೀವಾ ಮೇಡಮ್ ಸರ್ ಕಡೆಯಿಂದ ಬಂದಿರೋದ ಜಾಸ್ತಿ? ಯಾವ ತರ ಸರ್ ಇದೆ? ದೇವ್ರ ಮನೆ ನಾನೇ ಮಾಡಿದ್ದೀನಿ. ನಿಮ್ದೇನ ಕಂಪ್ಲೀಟ್ ಆಗಿ ಐಡಿಯಾ? ಪ್ಲಸ್ ಟಿವಿ ಯೂನಿಟ್ ಆಲ್ಮೋಸ್ಟ್ ಎರಡು ಜಾಯಿನ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದು ಒಳ್ಳೆ ಐಡಿಯಾ
ಸರ್, ಯಾಕಂದ್ರೆ ಕುತ್ಕೊಳ್ಳೋಕೆ ಸ್ಪೇಸ್ ತುಂಬಾ ಸಿಕ್ಬಿಡುತ್ತೆ ಎದುರುಗಡೆ. ಯಾಕಂದ್ರೆ ಇಲ್ಲಿ ಟಿವಿ ಯೂನಿಟ್ ಮಾಡಿದ್ರೆ ನಾವು ಸ್ವಲ್ಪ ಅಷ್ಟೊಂದು ನನಗೆ ನೋಡಕ್ಕೆ ಕರೆಕ್ಟ್ ಆಗಿ ಇರ್ತಿಲ್ಲ, ಕಂಜೆಸ್ಟೆಡ್ ಆಗ್ಬಿಡೋದು. ಓಕೆ ಓಕೆ, ಅದಕ್ಕೆ ಇಲ್ಲಿ ಇತ್ತು ಆರಾಮಾಗಿ ಜಾಗ, ಎರಡು ಸೇರಿ ಮಾಡ್ಬಿಡೋಣ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ಮಾಡಿರೋದು. ಸೊ ಈ ಡಿಸೈನ್ಸ್ ಎಲ್ಲ ಮಾಡಬೇಕಾದ್ರೆ ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅಲ್ಲಿ ಪರ್ಫೆಕ್ಟ್ ಡಿಸೈನ್ಸ್ ಎಲ್ಲ ಇದಾರೆ. ನೀವು ಹೇಳದಂಗೆ ಮಾಡ್ಕೊಡುವಂತವ್ರು ನಮ್ಮ ಮನ್ಸಲ್ಲಿ ಇರುತ್ತೆ, ಬಟ್ ಮಾಡ್ಬೇಕಲ್ವಾ ಪೇಪರ್ ಅಲ್ಲಿ, ಅದನ್ನ ಮಾಡೋರು ಇದಾರೆ ಸರ್, ಚೆನ್ನಾಗಿ ಮಾಡ್ತಾರೆ, ಮಾಡೋದು ತುಂಬಾ ಜನ ಡಿಸೈನರ್ ಇದಾರೆ. ಯಾರ ಜೊತೆ ನಿಮ್ ಡಿಸೈನ್ ಜಾಸ್ತಿ ಇದು ಮಾಡೋರು? ಡಿಸೈನ್ ಮಾಡಿಸೋದು ನೇಸರ್ ಅಂತ ಅವ್ರು ಮಾಡಿದ್ದು. ಆದ್ರೆ ಇರೋರೆಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಚೆನ್ನಾಗಿ ಮಾಡ್ತಾರೆ ಡಿಸೈನ್ಸ್. ಮೇಡಮ್ ನಿಮ್ದು ಏನಾದ್ರು ಇನ್ಪುಟ್ ಇತ್ತಾ, ನನಗೆ ಇದು ಹಿಂಗೆ ಬರಬೇಕು ಆ ಥರ ಏನಾದ್ರು ಯಾವ್ದಾದ್ರು ರಿಕ್ವೈರ್ಮೆಂಟ್? ನೋಡಿ ಸರ್, ನಮ್ಗೆ ದೇವ್ರ ಮನೆ ಹಿಂಗೆ ಬರಬೇಕು ಅಂತ, ಹಂಗೆ ಏನಾದ್ರು ನಿಮ್ದು? ಅದೇ ಟಿವಿ ಯೂನಿಟ್ ಇದು ದೇವ್ರ ಮನೆದೇ ಇವ್ರದ್ದು ಡಿಸೈಡ್ ಇತ್ತು. ನಮ್ದು ಒಂದು ಕಿಚನ್ ಹಿಂಗೆ ಬರಬೇಕು, ಸ್ಟೋರೇಜ್ ಜಾಸ್ತಿ ಬರಬೇಕು ಅಂತ ಇತ್ತು. ಆಲ್ರೆಡಿ ನಮ್ ವಿಡಿಯೋ ಎಲ್ಲ ನೋಡಿ ಸ್ವಲ್ಪ ಒಂದು ಐಡಿಯಾ ಇತ್ತು, ಅದು ಸ್ವಲ್ಪ ಈಸಿ ಇತ್ತು. ಇನ್ನೊಂದು ನಿಮ್ದು ವಾರ್ಡ್ರೋಬ್ ಅಲ್ಲಿ ಸೈಡ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಇದು ಯೂಸ್ ಕ್ಲೋತ್ ಹಾಕಕ್ ಒಂದು ಮಾಡಿದೀರಾ, ಒಂದು ಚಿಕ್ಕದಾಗಿ. ಅದು ಯಾರ್ ಪ್ಲಾನ್ ಸರ್ ಅದು ಆಕ್ಚುಲಿ? ಅದು ನಾನು ಆಕ್ಚುಲಿ ಬೇರೆ ಯಾವುದೋ ಒಂದು ವಿಡಿಯೋ ನೋಡಿದ್ದೇನೆ, ಯಾವ ವಿಡಿಯೋ ನೆನಪಿಲ್ಲ ಎಕ್ಸಾಕ್ಟ್ಲಿ. ಓಕೆ ಓಕೆ. ಆಮೇಲೆ ನಾನು ಕಾರ್ಪೆಂಟ್ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಐಡಿಯಾ ಕೊಟ್ಟಿದ್ದಾರೆ. ಹಿಂಗ್ ಮಾಡೋಣ ಜಸ್ಟ್ ನಾನು ಆತರ ಮಾಡಬೇಕು ಸ್ಪೇಸ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಕ್ಸಾಕ್ಟ್ಲಿ ಯಾವ ತರ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ್ ನಿಮ್ಗೆ? ಓಕೆ, ಬಟ್ ಚೆನ್ನಾಗಿ ಬಂದಿದೆ ಸರ್, ಅದು ಯೂಸ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಬೇರೆ ಮನೆ ಮಾಡೋರು ಅದನ್ನ ಕಾಪಿ ಮಾಡ್ಕೊಂತಾರೆ ಇವಾಗ, ನಾವು ಮಾಡ್ಬಿಡೋದು ಹೆಂಗ್ ಚೆನ್ನಾಗಿರುತ್ತೆ ಅಂತ. ನನಗೆ ಅದ್ರಲ್ಲಿ 2-3 ಆಪ್ಷನ್ ತೋರಿಸಿದ್ರು, ಅಂದ್ರೆ ಜಸ್ಟ್ ಹ್ಯಾಂಗ್ ಮಾಡೋದು ಈ ತರ, ಆಮೇಲೆ ಇನ್ನೊಂದು ಯಾವ್ದೋ ನೆನಪಿಲ್ಲ. ಓಕೆ ಓಕೆ. ಇದನ್ನ ಈ ತರ ಫುಲ್ ಮಾಡೋದು ಹೊರಗಡೆ ಹೇಳಿದ್ರು, ಅದನ್ನ ಅವ್ರು ತೋರಿಸಿದ್ರು 2-3 ಕಳಿಸ್ಬಿಟ್ಟು. ನನಗೆ ಇದು ಇಷ್ಟ ಆಯ್ತು, ಒಳ್ಳೇದು. ಓಕೆ, ಸೊ ಈಗ ಮೇನ್ ಕ್ವಶನ್ ಕೇಳ್ತೀನಿ, ವೈ ಸ್ಪೇಷಿಯಸ್ ಸ್ಟುಡಿಯೋ? ಯಾಕೆ ಸ್ಪೇಷಿಯಸ್ ಸ್ಟುಡಿಯೋಗೆ ಹೋದ್ರಿ ಫೈನಲ್ ಆಗಿ? ಅಂದ್ರೆ ಒಂದು ಇದು ಮಾಡಿರ್ತೀರಾ ಡಿಸ್ಕವರಿ, ಯಾರಿಗೆ ಕೊಡೋಣ, ಯಾಕಂದ್ರೆ ನಾನು ವಿಡಿಯೋ ಮಾಡಿಸ್ಕೊಂಡು ಮಾಡಿದ್ದೀನಿ, ಬಟ್ ಫೈನಲ್ ಆಗಿ ಸ್ಪೇಷಿಯೋಗೆ ಹೋಗ್ಬೇಕು, ಅದು ಡಿಸಿಷನ್ ಯಾಕೆ? ಅದು ಏನಕ್ಕಂದ್ರೆ ಮೇನ್ ಅಫೋರ್ಡಬಿಲಿಟಿ, ಆಮೇಲೆ ಮತ್ತೆ ಪ್ರೀವಿಯಸ್ ಎಲ್ಲ ಪ್ರಾಜೆಕ್ಟ್ ಮಾಡಿ ನೋಡಿದ್ನಲ್ಲ, ಸೊ ಅದು ತುಂಬಾ ಇಷ್ಟ ಆಯ್ತಲ್ಲ. ಸೊ ಅದಕ್ಕೆ ನಾನು ಫೈನಲ್ ಆಗಿ ಆಕ್ಚುಲಿ ತುಂಬಾ ವಿಚಾರಿಸಿದೆ, ನೋಡಿರ್ತೀರಾ? ಓಕೆ 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 ಓಕೆ. ಸೊ ಫೈನಲ್ ಆಗಿ ಅವ್ರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರಿ. ನಿಮ್ದು ರೆಸ್ಪಾನ್ಸ್ ಇಮಿಡಿಯೇಟ್ಲಿ ಅವ್ರು ಮಾಡಿದ್ರು. ನಮ್ಗೆ ಈ ತರ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರದೊಂದು ಎಸ್ಟಿಮೇಟ್ ಕೊಟ್ರು. ಹಿಂಗ ನಮ್ದು ರಿಕ್ವೈರ್ಮೆಂಟ್ ಹೇಳಿದ ತಕ್ಷಣ ಅವರು ಮಾಡ್ಕೊಟ್ರು, ಡಿಲೇ ಮಾಡಲಿಲ್ಲ. ಓಕೆ ಓಕೆ. ರೆಸ್ಪಾನ್ಸ್ ನಮ್ಗೆ ಇರುತ್ತಲ್ಲ, ನಮ್ಮ ಬಡ್ಜೆಟ್ ಅಲ್ಲಿ ಆಗುತ್ತಾ, ಎಷ್ಟಾಗುತ್ತೆ ಅಂತೆಲ್ಲ ನಮ್ಗೆ ಅದು ಇರುತ್ತಲ್ಲ, ಅವಾಗ ನಮ್ ರಿಕ್ವೈರ್ಮೆಂಟ್ ಇಷ್ಟು ಅಂತ ಹೇಳುವಾಗ ಅವರು ಇಮಿಡಿಯೇಟ್ ಎಲ್ಲ ಮಾಡ್ಕೊಟ್ರು. ಓಕೆ, ಸೊ ಎಲ್ಲ ಪ್ಲಾನ್ ಆಯ್ತು, ಎಕ್ಸಿಕ್ಯೂಷನ್ ಆಯ್ತು. ಸೊ ವರ್ಕ್ ನಡೀತಾ ಇರ್ಬೇಕಾದ್ರೆ ಹೆಂಗೋ ಫ್ಲಾಟ್ಸ್ ಅಲ್ವಾ ಇದು, ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಸೊ ಅವೆಲ್ಲ ಕಂಪ್ಲೇಂಟ್ ಇವ್ರು ಕರೆಕ್ಟ್ ಆಗಿದಾರ ಅಂದ್ರೆ ಫ್ಲಾಟ್ ನಿಮ್ಮ ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು, ನಿಮಗೇನಾದ್ರೂ ಟೆನ್ಷನ್ ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಕೆಲಸಗಳೆಲ್ಲ ಮುಗಿಸಿದ್ರು? ಪಾಡಿಗೆ ಅವ್ರು ನಾವು ಜಾಸ್ತಿ ಒಂದು ವೀಕ್ ಒಂದ್ಸಲಿ ಬರ್ತಿದ್ದೆ ನಾನು, ಅವಾಗ ಬಂದು ಜಸ್ಟ್ ಪ್ರೋಗ್ರೆಸ್ ಏನಾಗಿದೆ ನೋಡ್ಕೋತಿದ್ದೆ ಅಷ್ಟೇ. ಅದು ಬಿಟ್ಬಿಟ್ಟು ಎಲ್ಲ ಅವರೆಲ್ಲ ಕೋಆರ್ಡಿನೇಟ್ ನೋಡಿ ಮಾಡ್ಕೊಂತಿದ್ರು. ಯಾಕಂದ್ರೆ ಪ್ರಾಬ್ಲಮ್ ಇಲ್ಲ, ಫ್ಲಾಟ್ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಾವು ಸೆಕ್ಯೂರಿಟಿ ಜೊತೆ ಮಾತಾಡ್ಕೊಬೇಕು, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೊಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಹೇಳ್ಬಿಡ್ತಾರೆ, ಸರ್ ನೀವೇ ಕೊಡ್ಸಿ ಸರ್, ದಿನ ಬನ್ನಿ ಅಂತ ಹೇಳ್ತಾರೆ. ಆತರ ಏನು ಮಾಡ್ಲಿಲ್ಲ ಇವರು. ಆತರ ಏನಿಲ್ಲ, ಎಲ್ಲ ಅವರೇ ಕಂಪ್ಲೀಟ್ ಆಗಿ ಮಾಡಿದ್ರು. ಸೊ ಬೆಂಗಳೂರಲ್ಲಿ ನೋಡ್ತಾರಂತ ಎಲ್ಲ ಫ್ಲಾಟ್ ಅವ್ರು ಇವ್ರ ಕೆಲಸ ಕೊಡ್ಬೋದು ಹಂಗಾದ್ರೆ ಅಲ್ವಾ? ಸರಿ, ನೀವು ಅನ್ಕೊಂಡಂಗೆ ಇವತ್ತು ಎಕ್ಸಿಕ್ಯೂಟ್ ಮಾಡ್ದಂಗೆ ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? ಅನ್ಕೊಂಡಂಗೆ ಬಂದಿದೆಯಾ ಇಂಟೀರಿಯರ್? ಎಲ್ಲ ಎಕ್ಸಾಕ್ಟ್ಲಿ 100% ಬಂದಿದೆ ಅಂತ ಹೇಳ್ತೀರಾ? ನಿಮ್ಗೆ ಹೆಂಗ್ ಮಾಡಿದಾರೋ ಅದೇ ತರ ಬಂದಿದೆ ಅಂತ ಹೇಳ್ತೀರಾ? ಮನೆ ಓಪನಿಂಗ್ ಆಯ್ತಾ ಹೇಗೆ ಸರ್ ಇದು? ಇಲ್ಲ, ಇನ್ನ ಪೂಜೆ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಬಟ್ ಇಷ್ಟು ಒಳಗಡೆ ಆ ಕಡೆ ಫ್ಲಾಟ್ ಅವರೆಲ್ಲ ಯಾರಾದ್ರೂ ನೋಡಿದ್ಯಾ? ಮನೆ ನೋಡ್ಬಿಟ್ಟು ಚೆನ್ನಾಗಿದೆ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ? ಜಸ್ಟ್ ಅಪೋಸಿಟ್ ಅವ್ರು ನೋಡಿದ್ರು, ಚೆನ್ನಾಗಿ, ತುಂಬಾ ಚೆನ್ನಾಗಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದ್ರೂ ಬಂದು ನೋಡಿದ್ಯಾ? ಇಲ್ಲ, ಇನ್ನ ಬಂದಿಲ್ಲ ಅವರು, ಬರ್ಬೇಕು ಆಕ್ಚುಲಿ. ಸೊ ನೆಕ್ಸ್ಟ್ ಬಂದಾಗ ಕರ್ಬಿಟ್ಟು ತೋರಿಸೋಣ ಅಂತ ಇದು ಮಾಡ್ತಾ ಇದ್ದೀರಾ. ಅಂಡ್ ಫೈನಲ್ ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಪೇಷಿಯಸ್ ಸ್ಟುಡಿಯೋ ಅವರಿಗೆ ಕೆಲಸ ಕೊಡ್ಬೋದಾ? ವರ್ತ್ ಅಂತ ಅನ್ಸುತ್ತೆ ನಿಮ್ಗೆ? ಏನ್ ಖರ್ಚು ಮಾಡಿದೀವಿ ಇವತ್ತು, ವರ್ತ್ ಅನ್ನೋದೊಂದು ಇದೆಯಾ? 100%. ಓಕೆ, ನೀವೇ ಹೇಳಿ ಸರ್. ಹಾಗಾದ್ರೆ ಸ್ಟುಡಿಯೋ ಅವರು ತುಂಬಾ ಲೈಕ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ, ಏನೇ ಚೇಂಜಸ್ ಇದ್ರು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಡೆಫಿನೆಟ್ಲಿ ನೀವು ಕೊಡ್ಬೋದು ಅಂತ ಹೇಳ್ತೀರಾ? ಮೇಡಮ್ ಏನ್ ಅನ್ಸುತ್ತೆ, ಕೊಡ್ಬೋದಾ ವರ್ಕ್ ಅವ್ರಿಗೆ? ಚೆನ್ನಾಗಿ ಮಾಡ್ತಾರಾ? ಒಂದು ತಮ್ಸ್ ಕೊಟ್ಬಿಡ್ಬೋದಾ? ಎಲ್ಲರೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಸ್ಪೇಸ್ ಸ್ಟುಡಿಯೋ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಇಬ್ಬರಿಗೂ ಥ್ಯಾಂಕ್ ಯು, ಮಕ್ಕಳಿಗೂ ಕೂಡ. ಭಾರ್ಗವ್ ಸರ್, ಹಾಂ ಸರ್. ಇದು ಯಾವ ರೂಮು? ಸರ್ ಇದು ಬಂದು ಕಿಡ್ಸ್ ಬೆಡ್ರೂಮ್ ಆ್ಯಕ್ಚುಲಿ. ಸೊ ಬ್ಲೂ ಟ್ರಿಪಲ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದೇವೆ. ಸೊ ಬೇಸಿಕ್ಕಾಗಿ ಕಂಪ್ಲೀಟ್ ರೂಮ್ಗೆ ವಾರ್ಡ್ರೋಬ್ ಬಂದು ಬ್ಲೂ ಕಲರ್ ಇರೋದು, ಅದಾದ್ಮೇಲೆ ಒಂದು ಬೇಜ್ ಕಲರ್, ಒಂದು ಪಿಂಕಿಶ್ ಕಲರ್ ಸರ್. ಇದು ಕೈಂಡ್ ಆಫ್ ಬೇಜು ಮತ್ತೆ ಪಿಂಕ್ಗೆ ಸೆಂಟರಲ್ಲಿ ಬರುತ್ತೆ. ಸೊ ಇದರಲ್ಲಿ ಈ ತರ ಡಿಸೈನ್ ಮಾಡಿದ್ವಿ. ಸೊ ನಾರ್ಮಲ್ ಯೂನಿಕ್ ಆಗಿ ಬರೀ ಬಾರ್ಡರ್ ಕೊಡೋ ಬದಲು ಇದನ್ನ ಎಲ್ ಶೇಪ್ ಡಿಸೈನ್ ಅಲ್ಲಿ ಮಾಡಿದ್ವಿ ಸರ್. ಒಂದು ಪ್ಯಾಟರ್ನ್ ತಗೊಂಡೋಗಿದ್ವಿ ಅಲ್ವಾ? ಕರೆಕ್ಟ್. ಸೊ ಆ ಎಲ್ ಕಂಟಿನ್ಯೂಷನ್ ಇದೆ, ಬಿಗ್ ಎಲ್. ಸ್ಮಾಲ್ ಎಲ್ ಬಂದು ಒಂದೇ ಶೇಡಲ್ಲಿ ಮುಗಿಸಿದ್ವಿ, ಒಂದೇ ಶೇಡಲ್ಲಿ ಫಿನಿಶ್ ಮಾಡ್ಕೊಟ್ಟಿದ್ದೀರಾ. ಬ್ಲೂ ಮತ್ತೆ ಇದು ಕ್ಯಾಪಚಿನೋ ಕಾಂಬಿನೇಷನ್ ಅಲ್ವಾ ಇದು? ಪಾಸ್ಟೆಲ್ ಕಲರ್ ಸರ್. ಲಾಫ್ಟ್ ಎಲ್ಲ ಕಂಪ್ಲೀಟ್ ಆಗಿ ಸಿಂಗಲ್ ಕಲರ್ ಸರ್ ಕ್ಯಾಪಚಿನೋ. ಓಕೆ ಓಕೆ. ಹೇಗೆ ಆರ್ಗನೈಸೇಷನ್ ಯಾವ ತರ, ಎಲ್ಲಿಂದ ಬರುತ್ತೆ ಇವಾಗ ಸ್ಟಾರ್ಟಿಂಗ್? ಸೊ ಇವಾಗ ಸ್ಟಾರ್ಟಿಂಗ್ ಸರ್ ಇಲ್ಲೊಂದು ಯೂನಿಕ್ ಥಿಂಗ್ ಮಾಡಿದ್ವಿ. ಇದು ಬಂದು ಯೂಶಲಿ ಯೂಸ್ ಕ್ಲಾತ್ ಹ್ಯಾಂಗರ್ ಅಂತ ಏನು ಕರಿತೀವಲ್ಲ ಸರ್. ಹೌದು. ಸೊ ಯೂಸ್ ಕ್ಲಾತ್ ಹ್ಯಾಂಗರ್, ಬಟ್ ಯೂಸ್ ಮಾಡಿರೋದು ಬರೀ 10 ಇಂಚಸ್. ಯೂಶಲಿ ಡೋರ್ ಇಲ್ಲಿಂದ ಓಪನ್ ಮಾಡಿ, ಅಲ್ಲಿಂದ ಓಪನ್ ಮಾಡ್ತಾ ಬಟ್ ಇಲ್ಲಿ ಮಿರರ್ ಕೊಟ್ಟಿದ್ವಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಮಿರರ್ ಇದೆಯಾ? ಮಿರರ್. ಓ, ಇಲ್ಲಿ ಮಿರರ್ ಬಂದ್ಬಿಡುತ್ತೆ. ಇಲ್ಲಿ ಮಿರರ್ ಬಂದಿದೆ ಕಂಪ್ಲೀಟ್ ಆಗಿ. ಓಕೆ. ಸೊ ಇವಾಗ ನಾವು ಇಲ್ಲಿ ಯೂಸ್ ಕ್ಲಾತ್ ಹಿಂಗೆ ಸರ್. ಬಟ್ ಇಷ್ಟೇ ಚಿಕ್ಕ ಜಾಗದಲ್ಲಿ ಹೆಂಗೆ ಯೂಸ್ ಕ್ಲಾತ್ ಮಾಡೋದು ಅಂತ ಯೋಚನೆ ಮಾಡ್ಬಿಡಿ. ಈಚೆ ಬರುತ್ತಾ ಇದು?
ಪುಲೌಟ್ ಪುಲ್ಔಟ್ ಸರ್, ಹೌದು. ಟ್ರೌಸರ್ ಪುಲೌಟ್ ಇರುತ್ತೆ ನೋಡಿ, ಟ್ರೌಸರ್ ಪುಲ್ಔಟ್ ಬದಲು ನಾವು ಹಾಕಿದ್ದೀವಿ ಸರ್, ನೀವೇ ಮಾಡಿರೋದು. ನಾವೇ ಮಾಡಿರೋದು ಸರ್, ಹೌದು. ಇಂಜಸ್ ಅನ್ನು ಯೂಸ್ ಮಾಡ್ಕೊಂಡು ಚಾನಲ್ಸ್ ಯೂಸ್ ಮಾಡ್ಕೊಂಡು ಪುಲ್ಔಟ್ ಮಾಡಿದ್ದೀವಿ ಸರ್. ಇದು ನಾವು ಆಕ್ಸೆಸರೀಸ್ ಅಂತ ಹೋದ್ರೆ ತುಂಬಾ ಕಾಸ್ಟ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರ್, ಮಿನಿಮಮ್ 8,000 ಮೇಲೆ ಆಗುತ್ತೆ. ಓಕೆ ಬಟ್ ನಾವು ಸೇಮ್ ಕಾಸ್ಟ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ. ಓಕೆ 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 ಬೆಟರ್ ಸರ್ ಇದು. ಹೌದು ಸರ್, ಈ ತರ ಒಂದು ಮಾಡಿಸ್ಬೇಕು. ಸೊ ಇಷ್ಟೇ ಜಾಗ, 8 ಇಂಚಸ್ ಜಾಗ ಅಷ್ಟೇ. ಒಳ್ಳೆ ಐಡಿಯಾ ಸರ್ ಇದು. ಸೊ ಅದು ಕಂಟಿನ್ಯೂಷನ್ ಮತ್ತೆ ವಾರ್ಡ್ರೋಬ್ ಸರ್ ಕಂಪ್ಲೀಟ್ ಆಗಿ. ಸೊ ಮೇಲ್ಗಡೆ ಕಂಪ್ಲೀಟ್ ಆಗಿ ಶೆಲ್ಫ್ಸ್ ತಗೊಂಡಿದ್ದಾರೆ ಟಿ ಶರ್ಟ್ಸ್ ಇದಕ್ಕೆ. ಕೆಳಗಡೆ 2 ಸ್ಟ್ಯಾಂಡರ್ಡ್ ಡ್ರಾಯರ್ಸ್ ಮತ್ತೆ ಕೆಳಗಡೆ ಪ್ಲಸ್ ಮಾರ್ಕ್ ತಗೊಂಡಿದ್ದಾರೆ. ಮತ್ತೆ ಇದು ಕಿಡ್ಸ್ ರೂಮ್ ಆಗಿರೋದ್ರಿಂದ ಎಲ್ಲ ಸಣ್ಣ ಬಟ್ಟೆ ಒಳ್ಳೆ ಕೆಲಸ ಸರ್. ಸೊ ಜಾಸ್ತಿ ಜಾಗ ವೇಸ್ಟ್ ಮಾಡ್ಕೊಂಡಿಲ್ಲ ಸರ್ ಕಂಪ್ಲೀಟ್ ಆಗಿ. ಸೊ ಈ ಕಡೆಗೆ ಹ್ಯಾಂಗರ್ ಮತ್ತೆ ಒಂದು ಫ್ಲೋಟಿಂಗ್ ಶೆಲ್ಫ್, ಕೆಳಗೆ ಮತ್ತೆ 2 ಡ್ರಾವರ್ ಮತ್ತೆ ಪ್ಲಸ್ ಸೈಜ್ ಅಲ್ಲಿ. ಇದು ರಿಮೂವಬಲ್ ಅಲ್ವಾ ಸರ್ ಇದು? ಹಾ ಸರ್, ಇದು ರಿಮೂವಬಲ್. ಓಕೆ, ಬೇಕಾದಾಗ ಇದು ರಿಮೂವ್ ಮಾಡ್ಕೊಂಡು ಮಾಡ್ಕೋಬಹುದು. ಮತ್ತೆ ಹಂಗೆ ಕಂಟಿನ್ಯೂ ಆದ ಸ್ಟಡಿ ಟೇಬಲ್, ಇದು ನಂದು ಯೂನಿಕ್ ಶೇಪ್ ಯೂನಿಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದೀವಿ. ಬಾಟಮ್ ಒಂದು ಮ್ಯಾನ್ಯುಯಲ್ ವರ್ಕ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಮತ್ತೆ 2 ಶಟರ್ ಕೊಟ್ಟಿದ್ದೀವಿ ಸರ್, ರೋಸ್ ಗೋಲ್ಡ್ ನಾಬ್ಸ್ ಕೊಟ್ಟಿದ್ದೀವಿ. ಓಕೆ, ಸೈಡ್ ಅಲ್ಲಿ ಒಂದು ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್, ಬ್ಲೂ ಕಲರ್. ಕೆಳಗೆ ಸ್ಟ್ಯಾಂಡರ್ಡ್ ವರ್ಕ್ ಸ್ಟೇಷನ್ ತರ. ಸೊ ಮೇಲ್ಗಡೆ ಒಂದು 2 ಡ್ರಾಪ್ ತಗೊಂಡಿದ್ದಾರೆ, ಕೆಳಗೆ ಒಂದು ಶಟರ್ ಕೊಟ್ಟಿದ್ದೀವಿ ಸರ್, ಕೆಲ್ ಶಟರ್ ಕೊಟ್ಟಿದ್ದೀರಾ. ಸೊ ಈ ಕಡೆಗೆ ಒಂದು ಕಾಟ್ ಮಾಡಿದ್ದೀವಿ. ಸೊ ಯೂಶಲಿ 1 ಕಾಟ್ ಕಾಂಪ್ಲಿಮೆಂಟ್ರಿ ಬರುತ್ತೆ, ಇನ್ನೊಂದು ಕಾಟ್ ಅಡಿಷನಲ್ ತಗೊಂಡಿದ್ದಾರೆ ಸರ್. ಓಕೆ, ಇದು ಅಡಿಷನಲ್ ತಗೊಂಡಿರೋದಾ ಇದು? ಹೌದು ಸರ್, ಹೌದು. ಓಕೆ, ಬಟ್ ಚೆನ್ನಾಗಿದೆ. ಇದು ಒಂದು ಕ್ವೀನ್ ಸೈಜ್ ಕಿಂಗ್ ಸೈಜ್ ಸರ್? ಕ್ವೀನ್ ಸೈಜ್ ಸರ್, 2 ಕಾಟು ಕ್ವೀನ್ ಸೈಜ್. ಮೇಲ್ಗಡೆ ಮತ್ತೆ ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಬಾರ್ಡರ್ ಫಾಲ್ ಸೀಲಿಂಗ್ ಮಾಡಿದ್ವಿ ಕಂಪ್ಲೀಟ್ ಆಗಿ. ಸೆಂಟರ್ ಅಲ್ಲಿ ಮತ್ತೆ ಒಂದು ಡಿಸೈನ್ ಕೊಟ್ಟಿದ್ದೀವಿ ಸರ್ ಐಲ್ಯಾಂಡ್ ಅಲ್ಲಿ. ಓಕೆ ಓಕೆ ಓಕೆ. ಅಲ್ಲಿ ಲೈಟ್ಸ್ ಏನಿಲ್ಲ, ಬರೀ ಜಸ್ಟ್ ಕೋ ಲೈಟ್ ಮಾತ್ರ ಕೊಟ್ಟಿದ್ದೀವಿ, ಫ್ಯಾನ್ಗೋಸ್ಕರ ಡಿಸೈನ್ ಹೈಲೈಟ್ ಮಾಡಿದ್ದೀವಿ ಸರ್. ಬಟ್ ಒಂದು 10x10 ರೂಮ್ ಅಲ್ಲಿ ನೋಡಿ ಸರ್ ಎಷ್ಟು ಕರೆಕ್ಟ್ ಆಗಿ ಆರ್ಗನೈಸ್ ಆಗಿದೆ ಅಂದ್ರೆ. ಇಲ್ಲೊಂದು ವಾರ್ಡ್ರೋಬು, ಅಲ್ಲಿ ಇದು ಯೂಸ್ಡ್ ಕ್ಲಾತ್ ಯೂಸ್ ಮಾಡಕ್ಕೆ, ಇಲ್ಲೊಂದು ಕ್ವೀನ್ ಬೆಡ್, ಇಲ್ಲೊಂದು ಸ್ಟಡಿ ಯೂನಿಟ್ ಎಲ್ಲ ಬಂತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಪ್ಲಾನ್ ಮಾಡದೆ ಮಾಡಿದ್ರೆ ಇವೆಲ್ಲ ಹಾಕಕ್ಕೆ ಆಗಲ್ಲ ಸರ್. ಆಕ್ಚುಲಿ ಕ್ಲೈಂಟ್ ಡಿಸೈನ್ ಟೈಮ್ ಅಲ್ಲಿ ಟೈಮ್ ತಗೊಂಡು ಡಿಸೈನ್ ಮಾಡೋದು ಸರ್. ಓಕೆ, ಸೊ ಮೇನ್ ಅಲ್ಲೇ ಇರೋದು ಸರ್, ನಾವು ಡಿಸೈನಿಂಗ್ ಹೆಂಗ್ ಮಾಡ್ತೀವಿ ಸೊ ಆ ಬೇಸಿಸ್ ಮೇಲೆ ಔಟ್ಪುಟ್ ಬರುತ್ತೆ ಸರ್. ನಾವು ಡಿಸೈನ್ ಎಲ್ಲ ಅರಿ ಮಾಡ್ಬಿಟ್ವಿ ಅಂದ್ರೆ ಮತ್ತೆ ಔಟ್ಪುಟ್ ಹಂಗೆ ಇರುತ್ತೆ. ಎಸ್ ಎಸ್ ಕರೆಕ್ಟ್. ಇವಾಗ ಇದು ಪ್ರಾಪರ್ ಆಗಿ ಡಿಸೈನ್ ಮಾಡಿರೋದಕ್ಕೆ ನೋಡಿ, ಓಡಾಡೋದಕ್ಕೆ ಪಾತ್ವೆ ಮತ್ತೆ ಪಾತ್ವೆನೂ ಉಳ್ಕೊಂಡಿದೆ. ಈಗ ಚೇರ್ ಹಾಕಕ್ಕೂ ತೊಂದರೆ ಇಲ್ಲ ಸರ್, ಇವಾಗ ಈ ಚೇರ್ ಹಾಕಿದ್ರು ಅವ್ರಿಗೇನು ತೊಂದರೆ ಬರಲ್ಲ. ಕರೆಕ್ಟ್ ಸರ್. ಇದು ಸರ್ ಇವಾಗ ಫೈನಲಿ ಸರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ಸ್ವಿಂಗ್ ಡೋರ್ಸ್ ಕೊಟ್ಟಿದ್ದೀವಿ ಸರ್, ಇಷ್ಟು ಕಾಂಪ್ಯಾಕ್ಟ್ ಸ್ಪೇಸ್ ಅಲ್ಲಿ ಸ್ವಿಂಗ್ ಡೋರ್ಸ್ ಕೊಟ್ಟಿದ್ದೀವಿ. ಸ್ವಿಂಗ್ ಡೋರ್ಸ್ ಕೊಟ್ಟಿದ್ದೀರಾ? ಓಕೆ. ಸೊ ಇದು ಕೂಡ ಆ ರೂಮ್ ಕಿಂತ ಅಂತ ದೊಡ್ಡದೇನಿಲ್ಲ. ಹೌದು ಸರ್, ಒಂದು ಪ್ರಾಬಬ್ಲಿ 1 ಫೀಟ್ ಓವರ್ ಆಲ್ ದೊಡ್ಡದಾಗಿರ್ಬೋದು. ಬಟ್ ಸ್ಟಿಲ್ ಸ್ವಿಂಗ್ ಡೋರ್ಸ್ ಕೊಟ್ಟಿದ್ದೀವಿ, ಬೇ ವಿಂಡೋ ಕೊಟ್ಟಿದ್ದೀವಿ. ಯಾಕಂದ್ರೆ ಈ ಕಾರ್ನರ್ ಸ್ಪೇಸ್ 2 ಕಿಟಕಿ ಇರೋದ್ರಿಂದ ಇಲ್ಲಿ ಸಂಜೆ ಹೊತ್ತು ಕೂತ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಸೊ ಫ್ರೆಶ್ ಏರ್ ಬರುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಸ್ಟೋರೇಜ್ ಆಗಿ ಯೂಸ್ ಆಗುತ್ತೆ. ಸೊ ಡಿಸೈನ್ ವರ್ಕ್ ಆಗುತ್ತೆ ಸರ್. ಇಲ್ಲಿ ಕಿಟಕಿ ಸ್ಪೇಸ್ ಬೇರೆ ಏನು ಮಾಡಕ್ ಆಗಲ್ಲ. ಸೊ ಅದರಿಂದ ಬೇ ವಿಂಡೋ ಕೊಟ್ಟಿದ್ದೀವಿ. ಈ ಕಡೆಗೆ ಒಂದು ಕಾಟ್ ಕೊಟ್ಟಿದ್ದೀವಿ ಸರ್, ಇದು ಓಕೆನಾ. ಆ ಕಡೆಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಓಕೆ, ಅದು ಸೈಡ್ ಟೇಬಲ್ ಕಮ್ ಸ್ಟೋರೇಜ್ ಯೂನಿಟ್ ಆಗಿ ಆಕ್ಟ್ ಆಗುತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಜೊತೆಲಿ ಸೈಡ್ ಟೇಬಲ್ ಆಯ್ತು, ಸ್ಟೋರೇಜ್ ಆಗೋಯ್ತು. ಹೌದು ಸರ್. ಸೊ ಇದೇ ಬೇ ವಿಂಡೋ ಈ ಕಡೆ ಸೈಡ್ ಟೇಬಲ್ ಆಗಿ ವರ್ಕ್ ಆಗುತ್ತೆ ಸರ್ ಕಂಪ್ಲೀಟ್ ಆಗಿ. ಈ ಕಡೆ 2 in 1 ಸರ್. ಇದು ಚೆನ್ನಾಗಿದೆ ಸರ್, ಕಲರ್ ಚೆನ್ನಾಗಿದೆ ಇದ್ರದ್ದು. ಮರೂನ್ ಕಲರ್ ತಗೊಂಡಿದ್ದಾರೆ ಸರ್. ಬಟ್ ಒಂಥರ ಇದೆಲ್ಲ ರೋಸ್ ಗೋಲ್ಡ್ ತರ ಫಿನಿಶ್ ಕೊಡುತ್ತೆ ನಮಗೆ. ಅದು ಡಾರ್ಕ್ ಶೇಡ್, ಅದು ಒಳಗಡೆ ಡಾರ್ಕ್ ಶೇಡ್ ಚೆನ್ನಾಗಿದೆ. ಇದು ಕಿಂಗ್ ಸೈಜ್ ಸರ್ ಇದು? ಹಾ ಸರ್, ಕ್ವೀನ್ ಸೈಜ್. ಎರಡು ಒಂದೇ ಸೈಜ್ ಸರ್, ವಿತ್ ಸ್ಟೋರೇಜ್ ಅಲ್ವಾ ಸರ್? ಹೌದು ಸರ್, ಎರಡು ವಿತ್ ಸ್ಟೋರೇಜ್ ಬರೋದು. ಹೈಡ್ರಾಲಿಕ್ ಕೊಡ್ತೀವಿ ಸರ್ ಒಳಗಡೆಗೆ. ಒಳ್ಳೆ ಸ್ಟೋರೇಜ್ ಸರ್ ಇದು. ಇದು ಒಂಥರ ಸ್ಪೇಸ್ ಯುಟಿಲೈಸೇಷನ್. ಹೌದು ಸರ್, ಇವಾಗ ಇಲ್ಲೂ ಸ್ಟೋರೇಜ್ ಸಿಗುತ್ತೆ. ಇಲ್ಲೂ ಸ್ಟೋರೇಜ್ ಸಿಕ್ಬಿಡ್ತಲ್ಲ ಇವಾಗ 2 in 1. ಓಕೆ, ಹಾಕಿ ಸರ್. ಇದನ್ನ ಈಸಿಲಿ ಆಪರೇಟ್ ಮಾಡ್ಬೋದಲ್ವ ಸರ್? ಹೌದು ಸರ್, ನಾನು ಒಬ್ಬನೇ ತೆಗೆದೆ ಇವಾಗ ಆರಾಮಾಗಿ ಮಾಡ್ಬೋದು. ವಿತ್ ಮ್ಯಾಟ್ರೆಸ್ ಸಮೇತ ಈಸಿ ಆಗುತ್ತೆ. ಮ್ಯಾಟ್ರೆಸ್ ಸಮೇತ ತೆಗಿಬೋದಾ ಇದು ಸರ್? ಸೊ ಈ ಕಡೆಗೆ ಸ್ಟಡಿ ಟೇಬಲ್ ಸರ್, ಫೋಲ್ಡಿಂಗ್ ಇದು. ಸೊ ಇದು ವಯರ್ ಎಲ್ಲ ಹಾಕಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ. ಮತ್ತೆ ಇದು ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ತೀರಾ ಸರ್? ಓಕೆ ಓಕೆ, ಯಾವಾಗ ಬೇಕು ಅವಾಗ ಮಾತ್ರ ಯೂಸ್ ಮಾಡೋದು ಇದು. ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ. ಓಕೆ, ಓಪನ್ ಮಾಡಿಬಿಡಿ ಸರ್, ಓಪನ್ ಮಾಡಿಬಿಡಿ. ಯಾಕಂದ್ರೆ ಕಂಪ್ಲೀಟ್ ಜಾಗ ಇದು ಯುಟಿಲೈಸೇಷನ್ ಗೊತ್ತಾಗುತ್ತೆ. ಹೌದು ಸರ್. ಸೊ ಇನ್ನೂ ಸ್ಪೇಸ್ ಇದೆ, ಚೇರ್ ಹಾಕೊಂಡ್ರು ಕಷ್ಟ ಆಗಲ್ಲ, ಕೂತ್ಕೋಬಹುದು. ಹೌದು. ಸೊ ಈ ಕಡೆ ಬಂದ್ರೆ ಮತ್ತೆ ಯೂನಿಕ್ ಡಿಸೈನ್ ಕೊಟ್ಟಿದ್ದೀವಿ ಶಟರ್ ಮೇಲೆ. ಸೊ ಇದನ್ನು ಡ್ಯುಯಲ್ ಕಲರ್ ಅಲ್ಲಿ ಮಾಡಿದ್ವಿ ಸರ್. ಪಕ್ಕದ ರೂಮಲ್ಲಿ 3 ಕಲರ್ಸ್ ಅಲ್ಲಿ ಮಾಡಿದ್ವಿ, ಇಲ್ಲಿ ಡ್ಯುಯಲ್ ಕಲರ್ ಅಲ್ಲಿ ಮಾಡಿದ್ವಿ. ಒಂದು ಐವರಿ ಮತ್ತೆ ಇನ್ನೊಂದು ಬಂದು ಪಿಂಕಿಶ್ ಶೇಡ್. ಇದು ಕಂಪ್ಲೀಟ್ ಆಗಿ ಪ್ಯಾಸ್ಟಲ್ ಕಲರ್ಸ್. ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಸರ್ ಇದು ಹ್ಯಾಂಡಲ್. ಯೂನಿಕ್ ಡಿಸೈನ್ ತಗೊಂಡಿದ್ದೀವಿ. ಸೊ ಒಳಗಡೆ ಬಂದಾಗ ಮತ್ತೆ ಸೇಮ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಒಂದು ಗ್ಲಾಸ್ ಡ್ರಾವರ್ ಕೊಟ್ಟಿದ್ದೀವಿ ಕೆಳಗಡೆ. ಹೌದು ಸರ್, ಗ್ಲಾಸ್ ಡ್ರಾವರ್ ಅಲ್ವಾ ಇದು? ಹೌದು. ಟ್ಯಾಂಡಮ್ ತರ ಕಾಣಿಸುತ್ತೆ. ಟ್ಯಾಂಡಮ್ ತರ ಕಾಣಿಸುತ್ತೆ. ಓಕೆ. ಸೊ ಈ ಕಡೆಗೂ ಮತ್ತೆ ಸೇಮ್ ವಿತ್ ಲಾಕ್ ಕೊಟ್ಟಿದ್ದೀವಿ ಸರ್. ಹೌದು ವೀಕ್ಷಕರೇ. ಸೊ ಇದಕ್ಕೂ ಇದು ಬರುತ್ತಲ್ವ ಇಲ್ಲಿ? ಇಲ್ಲೇ ಒಂದು ಗ್ಲಾಸ್ ಡ್ರಾವರ್ ಕಂಪ್ಲೀಟ್ ಆಗಿ ಶೆಲ್ಫ್ಸ್ ಸರ್. ಅದು ಓಪನ್ ಮಾಡಿ ಸರ್, ಗ್ಲಾಸ್ ಡ್ರಾವರ್ ನೋಡಿ ಸರ್. ಈಸಿ ಆಕ್ಸೆಸಿಬಲ್ ಇರುತ್ತೆ ಇದು. ಒಳ್ಳೆ ಕೆಲಸ ಸರ್ ಇದು. ಏನಾದರೂ ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಆರಾಮಾಗಿ ಸ್ಟೋರೇಜ್ ಮಾಡ್ಕೋಬೋದು. ಮತ್ತೆ ಲಾಂಗ್ ಡ್ರಾವರ್ ಸರ್. ಆಮೇಲೆ ಈ ಕಡೆ ಇದು ಆವಾಗಲೇ ತೋರಿಸ್ದಂಗೆ ಪಕ್ಕದ ರೂಮಲ್ಲಿ. ಸೊ ಸ್ಪೇಸ್ ಸೇವರ್ ಸರ್. ಸ್ಪೇಸ್ ಸೇವರ್ ಅಲ್ವಾ ಇದು? ಸೊ ಯೂಸ್ ಕ್ಲಾತ್ ಹ್ಯಾಂಗರು. ಒಳ್ಳೆ ಐಡಿಯಾ ಸರ್ ಇದು. ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡಿದ್ದೀರಾ ನೋಡಿ ವೀಕ್ಷಕರೇ. ಜಸ್ಟ್ ಆ ಡ್ರಾವರ್ದು ಇದಿರುತ್ತಲ್ಲ ಚಾನಲ್ಸ್, ಅದರಿಂದನೇ ಮಾಡಿರೋದು ಇದು.
ಅಂದ್ರೆ ಇದು ತಡೆಯುತ್ತೆ ಸರ್, ವೇಟ್ ತಡೆಯುತ್ತೆ ಸರ್, ತಡೆಯುತ್ತೆ. ಅಂದ್ರೆ ನಾವು ಬಟ್ಟೆಗೆ ಬಟ್ಟೆ ಆಗ್ತಾರೆ ಸರ್. ಈ ಚಾನಲ್ ಕೆಪಾಸಿಟಿ ಬಂದು 35 kg ಸರ್. 35 kg 35 kg ಸರ್. ಬಟ್ಟೆ ಅಷ್ಟೊಂದು ಬಟ್ಟೆ ಅಷ್ಟೊಂದು ಬರಲ್ಲ. ಸೊ ಆಲ್ಮೋಸ್ಟ್ 1 2 3 5 ಹ್ಯಾಂಗರ್ಸ್ ಕೊಟ್ಟಿದ್ದೀವಿ. ಬೆಟರ್ ಇದೆ. ಒಂದು 10 ಜೊತೆ ಬಟ್ಟೆ ಮ್ಯಾಕ್ಸಿಮಮ್ ಅಂದ್ರೆ ಸರ್. ಒಳಗಡೆ ಆರಾಮಾಗಿ ವೆಯ್ಟ್ ಹಾಕಿದಾಗ ಇನ್ನೂ ಸ್ಟಿಫ್ ಆಗುತ್ತೆ ಸರ್, ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗುತ್ತೆ. ಹೌದು. ಸೊ ಇವಾಗ ಏನೂ ಇಲ್ಲ, ಅದಕ್ಕೆ ನಿಮಗೆ ವಾಬ್ಲಿಂಗ್ ಇರುತ್ತೆ, ಬಟ್ ವೆಯ್ಟ್ ಹಾಕಿದಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಸೂಪರ್ ಸೂಪರ್ ಸರ್. ಸೊ ಬಟ್ ಈ ಸ್ಪೇಸಲ್ಲಿ ಇವಾಗ ಸಪೋಸ್ ಅದೇ ಹ್ಯಾಂಗರ್ ಬೇಕಂದಿದ್ರೆ ಬೇರೆ ಆಪ್ಷನ್ ಇರಲಿಲ್ಲ ಸರ್ ಇಲ್ಲಿ. ಹೌದು, ಕರೆಕ್ಟ್ ಸರ್ ಇದು. ಸೊ ಅದಿಲ್ಲ. ಫೈನಲ್ ಆಗಿ ಫಾಲ್ ಸೀಲಿಂಗ್. ಹಾಂ ಸರ್, ಫಾಲ್ ಸೀಲಿಂಗ್, ಬಾರ್ಡರ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಮತ್ತೆ ಸೆಂಟ್ರಲ್ ಫ್ಯಾನ್ಗೆ ಅಂತ ಒಂದು ರೆಕ್ಟಾಂಗಲ್ ಕಾರ್ನರ್ ರೌಂಡ್ಸ್ ಕೊಟ್ಟಿದ್ದೀವಿ ಸರ್, ಚಿಕ್ಕದಾಗಿ ಅಲ್ಲ, ಅದ್ರ ಒಳಗಡೆನೂ ಕಟಿಂಗ್ ಕೊಟ್ಟಿದ್ದೀವಿ. ಕಟಿಂಗ್ ಕೊಟ್ಟಿದ್ದೀವಿ ಸರ್. ಹೌದು, ಕೋಲೈಟ್ ಹಾಕಿದ್ದೀರಾ? ಕೋಲೈಟ್ ಹಾಕಿದ್ದೀವಿ ಸರ್. ಹೌದು. ಈ ಕಡೆಗೆ ಎಂಟ್ರೆನ್ಸ್ ಅಲ್ಲಿ ಫ್ಲಾಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇದು ಫ್ಲಾಟ್ ಫಾಲ್ ಸೀಲಿಂಗ್ ಇದೆ ಇಲ್ಲಿ, ಲೈಟ್ಗೋಸ್ಕರ. ಬೀಮ್ ಇತ್ತು ಆಕ್ಚುಲಿ, ಸೊ ಆ ಬೀಮ್ ಕವರ್ ಆಗಿದೆ ಸರ್, ಕವರ್ ಆಗಲಿ ಅಂತ ಅಲ್ವಾ? ಓಕೆ. ಸೊ ವೀಕ್ಷಕರೇ, ನೋಡಿದ್ರಿ, ಮನೆ ನೋಡಿದ್ರಿ, ಓನರ್ ಮಾತು ಕೂಡ ಕೇಳಿದ್ರಿ. ಸೊ ಫೈನಲ್ ಆಗಿ ಸರ್ ಜೊತೆ ಕೆಲವೊಂದು ವಿಚಾರ ಮಾತಾಡ್ಕೊಳ್ಳೋಣ. ಸೊ ಮನೆ ಚೆನ್ನಾಗಿ ಬಂದಿದೆ, ಓನರ್ ಕೂಡ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬಜೆಟ್, ಸೊ ಮನೆ ಬಜೆಟ್ ಅಂತೂ 9 lakh. ಓಕೆ. ಸೊ ನಿಮ್ಮ ಕಾಸ್ಟಿಂಗ್ ಏನಿರುತ್ತೆ ಸರ್? ಸೊ ನಮ್ದು ಕಾಸ್ಟಿಂಗ್ ಬಂದು 2 ಟೈಪ್ಸ್ ಇರುತ್ತೆ ಸರ್. ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತೀವಿ, ಇನ್ನೊಂದು ಮತ್ತೆ ಕಸ್ಟಮೈಸೇಷನ್. ಸೊ ಇವಾಗ ಈ ಮನೆ ಬಂದು ಪ್ಯಾಕೇಜ್ ಪಾಯಿಂಟ್ ಆಫ್ ಇಂದ ಕೊಟ್ಟಿದ್ದೀವಿ. ಸೊ ಪ್ಯಾಕೇಜ್ ಅಂತ ಬಂದಾಗ 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ಯಾಕೇಜ್. ಅದನ್ನ ಸಿಲ್ವರ್ ಪ್ಯಾಕೇಜ್ ಅಂತ ಕರಿತೀವಿ. ಅದಾದ್ಮೇಲೆ ಗೋಲ್ಡ್ ಪ್ಯಾಕೇಜ್ ಅಂತಿದೆ, ಅದು 5.99 lakhs ಪ್ಲಸ್ ಟ್ಯಾಕ್ಸಸ್ ಆಗುತ್ತೆ. ಮತ್ತೆ ಈ ಮನೆ ಬಂದು 7.99 lakhs ಸರ್, ಪ್ಲಸ್ GST. ಡೈಮಂಡ್ ಪ್ಯಾಕೇಜ್ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಈ ಕೆಲಸ ಮಾಡಿದ್ದೀವಿ ಸರ್ ನಾವು. ಸ್ವಲ್ಪ ಆಡ್ ಆನ್ ಕೂಡ ಮಾಡಿ. ಹೌದು, ಆಡ್ ಆನ್ಸ್ ಒಂದು ಕಾಟ್ ಆಡ್ ಆಗಿದೆ, ಮತ್ತೆ ಒಂದು ಸ್ವಲ್ಪ ಅಡಿಷನಲ್ ಮೆಜರ್ಮೆಂಟ್ ಬಂದಿದೆ. POP ಪಾಯಿಂಟ್ ಇಂದ ಇರ್ಬೋದು, ಮತ್ತೆ ಬೇರೆದಲ್ಲಿ ಅದಕ್ಕೆ 9 lakh ಆಗಿದೆ. 9 lakh ಆಗಿದೆ ಸರ್. ಓಕೆ ಸರ್, ಇವಾಗ ಇಂಟೀರಿಯರ್ ಅಂತ ಬಂದ್ರೆ ಇನ್ ಫ್ಯೂಚರ್ ಹೊಸದೇನು ಆಡ್ ಆಗ್ತಾ ಇದೆ ನಿಮ್ಮಲ್ಲಿ? ಸೊ ನಾವಿವಾಗ ಹೊಸದಾಗಿ ಅಡಿಷನಲ್ ಆಗಿ ಮೊನ್ನೆ ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದೆ ಸರ್, ಚೈನಾಗೆ ಹೋದಾಗ ಲೈಕ್ ಅಲ್ಲಿನ ಕಿಚನ್ ಸ್ಟುಡಿಯೋ ತೋರಿಸಿದೆ. ಸೊ ಇವಾಗ ಅದಕ್ಕೆ ಒಂದು ಕ್ಲೈಂಟ್ ನ ಕರ್ಕೊಂಡು ನಾವು ಚೈನಾಗೆ ಹೋಗ್ತಾ ಇದೀವಿ. ಕಂಪ್ಲೀಟ್ ಇಂಟೀರಿಯರ್ ಸೆಲೆಕ್ಷನ್ ಚೈನಾದಲ್ಲಿ ಅಲ್ಲೇ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಮುಂದಿನ ದಿನಗಳಲ್ಲಿ ಅದು ಎಲ್ಲರಿಗೂ ಅವೈಲೇಬಲ್ ಇದೆ. ಸೊ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಅದು ವಿಡಿಯೋ ರೂಪದಲ್ಲಿ ತೋರಿಸಿದಾಗ ಇನ್ನೂ ಬೆಟರ್ ಆಗಿ ಐಡಿಯಾ ಬರುತ್ತೆ. ಕ್ಲೈಂಟ್ ಹೇಗೆ ಸೆಲೆಕ್ಷನ್ ಮಾಡ್ತಾರೆ, ಬೆಂಗಳೂರಿಂದ ಹೆಂಗ್ ಟ್ರಾವೆಲ್ ಮಾಡ್ತಾರೆ, ಎಷ್ಟು ಜನ ಬರ್ತಾರೆ, ಎಷ್ಟು ದಿನ ತಗೋತಾರೆ. ಸೊ ಅದು ಕಂಪ್ಲೀಟ್ ಆಗಿ ನಾವು ಫುಲ್ ಡಾಕ್ಯುಮೆಂಟೇಶನ್ ಕೊಡೋಣ. ಓಕೆ. ಸೊ ಮುಂದಿನ ದಿನಗಳಲ್ಲಿ ಒಂದು ನಿಮ್ಮ ಮನೆಯಲ್ಲೂ ಕೂಡ ಚೈನಾದಿಂದ ಇಂಪೋರ್ಟೆಡ್ ಆಗಿ, ಚೈನಾ ಅಂದ್ರೆ ಚೀಪ್ ಅಂತ ಅನ್ಕೊಂಬೇಡಿ, ಎಲ್ಲ ಎಕ್ಸಿಕ್ಯೂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೊರಟೋಗ್ಬಿಟ್ಟಿದೆ ಇವಾಗ. ಇಲ್ಲಿ ನೀವು ನೋಡಕ್ಕೂ ಸಿಗಲ್ಲ ಅಂತ ಟೆಕ್ನಾಲಜಿಗಳು ಅಲ್ಲಿ ಬಂದಿದೆ ಅಂತ ಹೇಳ್ಬೋದು. ಆ ಡಿಸೈನ್ ಬರ್ತಾ ಇದೆ. ಅಂಡ್ ಇಲ್ಲೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಮಟೀರಿಯಲ್ ಚೈನಾದ್ದು, ಟೆಕ್ನಾಲಜಿ ಚೈನಾದ್ದು, ಡಿಸೈನರ್ ಯಾರು ಸರ್? ಡಿಸೈನರ್ ಅಂದ್ರೆ ಯೂಶಲಿ ಏನಾಗುತ್ತೆ, ಲೈಕ್ ಬೇಸಿಕ್ ಡಿಸೈನ್ ನಾವು ಇಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ, ಸರಿ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಬಟ್ ನಮ್ದು ಏನು ಇಟಿನರಿ ಇರುತ್ತಲ್ಲ, ಎಕ್ಸಾಂಪಲ್ 9 days ಆಗಲಿ 10 days ಆಗಲಿ ಕ್ಲೈಂಟ್ನ ಕರ್ಕೊಂಡು ಹೋದಾಗ ಅದನ್ನೇ ನಾವು 2 days ಡಿಸೈನ್ ಇಟ್ಕೊಬಿಟ್ಟಿರ್ತೀವಿ. ಅಲ್ಲೇ ಮಾಡಿ ಸ್ಪಾಟಲ್ಲಿ ಡಿಸೈನ್ ಮಾಡ್ತೀವಿ. ರೀಸನ್ ಏನಂದ್ರೆ ಪ್ರಾಡಕ್ಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸರ್. ಇವಾಗ ನಮ್ದು ಏನಂದ್ರೆ ಇಲ್ಲಿ ಲ್ಯಾಮಿನೇಟ್ ಪಾಯಿಂಟ್ ಆಫ್ ಇಂದ ಮಾಡ್ತೀವಿ, ಬಟ್ ಅಲ್ಲಿ ಸ್ಟ್ರಕ್ಚರೇ ಬೇರೆ, ಮತ್ತೆ ಡಿಸೈನ್ಸೇ ಬೇರೆ, ಮತ್ತೆ ಡಿಸೈನ್ ಅರ್ಥ ಮಾಡ್ಕೋಬೇಕು, ಪ್ರಾಡಕ್ಟ್ ನೋಡಬೇಕು ಕ್ಲೈಂಟು. ಸೊ ಅದನ್ನೆಲ್ಲ ನಾವು ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟು ಅಲ್ಲೇ ಸ್ಪಾಟಲ್ಲಿ ಡಿಸೈನ್ ಮಾಡಿ ಮುಗಿಸ್ತೀವಿ ಸರ್. ಅಟ್ ದ ಸೇಮ್ ಟೈಮ್ ಫರ್ನಿಚರ್ಸ್ ಆಗಿರ್ಬೋದು, ಕರ್ಟನ್ಸ್ ಆಗಿರ್ಬೋದು, ಡೆಕೋರ್ ಆಗಿರ್ಬೋದು, ಮತ್ತು ಸಿಂಕ್ಸ್ ಆಗಿರ್ಬೋದು, ಮತ್ತು ಪ್ಲಂಬಿಂಗ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಒಂದು ಪ್ಯಾಕೇಜ್ ಥರ ಲೈಕ್ 9 to 10 days ಆನ್ ಆನ್ ಆವ್ರೇಜ್ ಕ್ಲೈಂಟ್ನ ಕರ್ಕೊಂಡೋಗಿ ಅಷ್ಟು ಶಾಪ್ ಮಾಡ್ತೀವಿ ಸರ್. ಇವನ್ ಜಿಮ್ ಇಕ್ವಿಪ್ಮೆಂಟ್ಸ್, ಹೋಮ್ ಥಿಯೇಟರ್ ಸಿಸ್ಟಮ್ ಎಲ್ಲ ಹೌದು ಸರ್. ಎವ್ರಿಥಿಂಗ್ ಒನ್ ಸ್ಟಾಪ್ ಸೊಲ್ಯೂಷನ್. ಅದು ಕೂಡ ಇಂಟರ್ನ್ಯಾಷನಲ್ ಕ್ವಾಲಿಟಿ. ಸೊ ಅದು ಡೋರ್ ಸ್ಟೆಪ್ ಡೆಲಿವರಿ ಕೊಟ್ಟು ಇನ್ಸ್ಟಾಲೇಷನ್ ತನಕ ನಮ್ಮದೇ ಜವಾಬ್ದಾರಿ ಮಾಡ್ಕೋಬಹುದು. ಇದನ್ನೆಲ್ಲ ನೋಡೋರು ಅನ್ಕೊಬಹುದು ಇದು ಮೋಸ್ಟ್ಲಿ ಕ್ರೋರ್ಸ್ ಟುಗೆದರ್ ಆಗುತ್ತೆ ಅಂತ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಏನಾದರೂ ಮಾಡ್ಕೊಡೋಣ? 100% ಸರ್. ಯೂಶಲಿ ನಾವು ಬಜೆಟ್ ಅಲ್ಲೇ ಪ್ಲಾನ್ ಮಾಡೋದು. ಮತ್ತೆ ಇನ್ನೊಂದು ಏನು ಗೊತ್ತಾ ಸರ್, ಫಿಕ್ಸ್ಡ್ ಪ್ರೈಸ್ ಅಂತ ಏನಿಲ್ಲ. ಕ್ಲೈಂಟ್ ಒಂದು ಬಜೆಟ್ ಇಟ್ಕೊಂಡು ಮೈಂಡ್ ಅಲ್ಲಿ ಪ್ಲಾನ್ ಮಾಡ್ಕೋಬಹುದು. ಇದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ಅಲ್ಲಿ ನಾವು ಸೆಲೆಕ್ಷನ್ ಅದೇ ರೀತಿ ತೋರಿಸ್ತೀವಿ ಸರ್. ಎಕ್ಸಾಂಪಲ್ ಇವಾಗ ಅವರು 1 lakh rupees ಸೋಫಾ ತಗೋಬೇಕು ಅಂತ ನಾವು 1 lakh ಇಂತ ಕಮ್ಮಿ ಸೋಫಾ ತೋರಿಸ್ತೀವಿ, ಅದ್ರ ಮೇಲೆ ಅವ್ರ ಬಜೆಟ್ ಡಿಸೈಡ್ ಮಾಡ್ತೀವಿ. ಇದೊಂದು ಒಳ್ಳೇದು. ನಮ್ಮ ಹತ್ರ ಒಂದು 1 ಲಕ್ಷ ಸರ್ ಹೇಳ್ದಂಗೆ 1 ಲಕ್ಷ ಇದೆ, ನಮ್ಮ ಇಂಟೀರಿಯರ್ ಪೂರ್ತಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಸೊ 1 ಲಕ್ಷದಲ್ಲಿ ನಮ್ದೆಲ್ಲ ಆಗ್ಬೇಕು ಅಂತಂದ್ರೆ ನೀವು ಅದು ಮಾಡಕ್ಕೆ ರೆಡಿ ಇದೆ. ಇಲ್ಲ ನಮ್ಮ ಹತ್ರ 2 ಲಕ್ಷ ಇದೆ, ನಮ್ಗೆ 2 ಲಕ್ಷದಲ್ಲಿ ತೋರಿಸಿ ಅಂತಂದ್ರೆ 2 ಲಕ್ಷದಲ್ಲಿ ಇದೆ. ಸೊ ನೀವು ಹೇಳ್ತಾ ಇರೋದು ನಮ್ಮ ಬಜೆಟ್ ಅನುಸಾರವಾಗಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸಿಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಶಾಂಡೇಲಿಯರ್ಸ್ ಆಗಿರ್ಬೋದು, ಇವಾಗ ಇಂಡಿಯಾಗೆ ಬರಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡಿರುತ್ತೆ. ಈಗ ಹೊಸ ಅಪ್ಡೇಟ್ಸ್ ಏನೇ ಬಂದ್ರು ಫಸ್ಟ್ ಬರೋದೇ ಚೈನಾದಲ್ಲಿ, ಬಿಕಾಸ್ ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಆಗೋದೇ ಅಲ್ಲಿಂದ. ಸೊ ಅದನ್ನ ನಾವು ಕರ್ಕೊಂಡು ಹೋಗಿ ಅವ್ರ ಬಜೆಟ್ ಅಲ್ಲಿ ಫಿಟ್ ಮಾಡಿ ಸೊ ಅವ್ರಿಗೆ ಪ್ರೊಕ್ಯೂರ್ ಮಾಡ್ಕೊಡೋದಿದೆ ಸರ್. ಸೊ ಅದು ಜಾಬ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಅಟ್ ದ ಸೇಮ್ ಟೈಮ್ 10 ಮನೆಗಿಂತ 1 ಮನೆ ಸೂಪರ್ ಆಗಿ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮನೆ ಫ್ಯೂಚರಿಸ್ಟಿಕ್ ಆಗಿರಬೇಕು, ಹೊಸ ಐಟಮ್ ಇರಬೇಕು ಅಂತಂದ್ರೆ ನೀವು ಸ್ಪೇಷಿಯಸ್ ಸ್ಟುಡಿಯೋರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕ್ರಾಫ್ಟ್ಸ್ ಅಂಡ್ ಕಂಫರ್ಟ್ ಬೈ ಕನ್ನಡಕೋರ, ಅದರ ಅಂಡರ್ ಅಲ್ಲಿ ನಮ್ಗೆಲ್ಲ ಪ್ರೊವೈಡ್ ಮಾಡ್ತಾ ಇದೀವಿ. ಫರ್ನಿಚರು, ಇಂಟೀರಿಯರು, ಹೋಮ್ ಡೆಕೋರು, ಎವ್ರಿಥಿಂಗ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಲೈಟಿಂಗ್ಸ್ ಕೂಡ ಬಂದ್ಬಿಡುತ್ತೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಕ್ರಾಫ್ಟ್ಸ್ ಅಂಡ್ ಕಂಫರ್ಟ್ಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಸಪರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ಎಲ್ಲ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಯಾವ ರೀತಿ ಇಂಟೀರಿಯರ್ ಇರುತ್ತೆ, ನಮ್ಮನೇಲಿ ಅದನ್ನು ಯಾವ ರೀತಿ ಹಾಕೋಬಹುದು ಅನ್ನೋದನ್ನ ನೀವು ನೋಡ್ಬೋದು. ಅಷ್ಟೇ ಅಲ್ಲದೆ
ಆದಷ್ಟು ಬೇಗ ಒಂದು ಪಾಪ್ಯುಲರ್ ಫ್ಯಾಮಿಲಿ ಕೂಡ ಹೋಗ್ತಾ ಇದೆ, ಚೈನಾಗಿ ಹೋಗ್ತಾ ಇದ್ದಾರೆ ನಮ್ಮ ಜೊತೆಲಿ. ಸೊ ಅವ್ರ ಜರ್ನಿನೂ ಯಾವ ಥರ ಇರುತ್ತೆ, ಯಾವ ರೀತಿ ಸೆಲೆಕ್ಷನ್ಸ್ ಮಾಡ್ತಾರೆ ಅವೆಲ್ಲವನ್ನು ನೀವು ನೋಡ್ಬೋದು. ಅವರೆಲ್ಲ ನಿಮ್ಗೆ ಗೊತ್ತಿರೋರೇನೆ. ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೂಡ ಕೊಡ್ತೀವಿ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಸರ್, ಎಲ್ಲಿಗೆ ಬರಬೇಕು, ನಿಮ್ಮನ್ನ ಭೇಟಿ ಆಗಬೇಕು, ನೋಡಬೇಕು? ನಮ್ಮ ಸ್ಟುಡಿಯೋ ಬಂದು JP ನಗರದಲ್ಲಿ ಇದೆ. ಸೊ ಅಲ್ಲಿಗೆ ಬಂದರೆ ನಮ್ಮ ಡಿಸೈನರ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಕೊಟೇಶನ್ ಕೊಡೋಕ್ಕಾಗಿರ್ಬೋದು, ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿರ್ಬೋದು, ಕಂಪ್ಲೀಟ್ ಆಗಿ ನಾವು ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮ ಸರ್ವಿಸ್ ಏರಿಯಾ ಎಲ್ಲೆಲ್ಲಿ ಬರ್ತದೆ ಸರ್? ನಾವು ಬೆಂಗಳೂರು, ಮೈಸೂರು, ತುಮಕೂರು 3 ಮಾಡ್ತಾ ಇದ್ದೀವಿ. 3 ಕಡೆ ಮಾಡ್ತಾ ಇದ್ರೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ತಾರೆ. ಬೆಸ್ಟ್ ಪ್ರೈಸಲ್ಲಿ ಸರ್. ಸೂಪರ್ ಆಗಿ ನೋಡಿದ್ರೆ ವೀಕ್ಷಕರೇ, ನಿಮಗೋಸ್ಕರ ತುಂಬ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಬೆಳೆಸಬೇಕು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.